ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. 8ನೇ ಅಧ್ಯಾಯದಲ್ಲಿ ಕ್ರಮಮುಕ್ತಿಯ ವಿಷಯವಾಗಿ ಚರ್ಚೆ ನಡೆದಿತ್ತು. ಭಗವದ್ಗೀತೆಯ ಬೇರೆ ಎಲ್ಲ ಅಧ್ಯಾಯಗಳಲ್ಲಿ ಜ್ಞಾನದ ಮೂಲಕ ಜೀವನ್ಮುಕ್ತಿಯನ್ನೇ ಭಗವಂತ ಪ್ರತಿಪಾದನೆ ಮಾಡ್ತಾನೆ. ಆದರೆ 8ನೇ ಅಧ್ಯಾಯ 1ರಲ್ಲಿ ಕ್ರಮಮುಕ್ತಿಯ ವಿಷಯದ ಕುರಿತಾದ ಚರ್ಚೆ ಮಾಡ್ತಾನೆ. ಯಾಕಂದ್ರೆ ಶಾಸ್ತ್ರದಲ್ಲಿ ಎಲ್ಲ ಸಂಗತಿಗಳು ಹೇಳಲ್ಪಟ್ಟಿರಬೇಕು. ಭಗವದ್ಗೀತೆ ಒಂದು ಶಾಸ್ತ್ರ. ಆದ್ರಿಂದ ಕೇವಲ ಜೀವನ್ಮುಕ್ತಿಯೊಂದು ಪ್ರತಿಪಾದನೆ ಮಾಡಿಬಿಟ್ರೆ ಉಪಾಸನೆಯಿಂದ ಭಗವಂತನ ಲೋಕವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ವಿಚಾರವಾಗಿ ಏನು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆಯೋ ಅದರ ಕುರಿತಾಗಿ ಶಾಸ್ತ್ರದ ನಿರ್ದೇಶನ ಏನು ಎಂಬುದು ಗೊತ್ತಾಗೋದಿಲ್ಲ. ಅದರಿಂದ ಕ್ರಮಮುಕ್ತಿ ಎನ್ನುವಂತಹ ಒಂದು ವ್ಯವಸ್ಥೆಯೂ ಕೂಡ ಶಾಸ್ತ್ರದಲ್ಲಿದೆ. ಅದನ್ನು ಪಡೆಯುವಂತಹ ವಿಧಾನ ಮುಂತಾದವುಗಳನ್ನ 8ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಲ್ಪಟ್ಟಿದೆ. ಪುನಃ ಈ 9ನೇ ಅಧ್ಯಾಯದಲ್ಲಿ ಜೀವನ್ಮುಕ್ತಿಯ ವಿಷಯ ಬರುತ್ತೆ. 9ನೇ ಅಧ್ಯಾಯ 18 ಅಧ್ಯಾಯಗಳಲ್ಲಿಯೂ ಮಧ್ಯದಲ್ಲಿರತಕ್ಕಂಥದ್ದು. ಮಧ್ಯಮಣಿ ನ್ಯಾಯ ಅಂತ ಹೇಳ್ತಾರೆ. ಆದ್ರಿಂದ ಬಹಳ ಮುಖ್ಯವಾದಂತಹ ಅಧ್ಯಾಯ. 9 ಪೂರ್ಣ ಸಂಖ್ಯೆ. ಆದ್ರಿಂದ ಈ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಈ ಅಧ್ಯಾಯದ 2ನೆಯ ಶ್ಲೋಕದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಎಂಬುದಾಗಿ ಹೇಳಲ್ಪಟ್ಟಿರುವುದರಿಂದ ಇದಕ್ಕೆ ಆ ಹೆಸರನ್ನ ಇಟ್ಟಿದ್ದಾರೆ. ಇನ್ನು ಈ ಅಧ್ಯಾಯದಲ್ಲಿ 34 ಶ್ಲೋಕಗಳಿವೆ. ಈ 34 ಶ್ಲೋಕಗಳನ್ನ 6 ಮುಖ್ಯವಾದಂತಹ ವಿಷಯವಾಗಿ ನಾವು ವಿಭಾಗಿಸಬಹುದು. 6 ಟಾಪಿಕ್ಸ್ ಆಗಿ ಡಿವೈಡ್ ಮಾಡಬಹುದು. ಮೊದಲನೇದು 1ನೇ ಶ್ಲೋಕದಿಂದ 3ನೇ ಶ್ಲೋಕದ ತನಕ, ಅಂದ್ರೆ 3 ಶ್ಲೋಕಗಳಲ್ಲಿ ಜ್ಞಾನದ ಮಹಾತ್ಮೆ, ಜ್ಞಾನಯೋಗದ ಪರಿಚಯ, ಜ್ಞಾನದ ಮಹಾತ್ಮೆ ಮತ್ತು ಅಧಿಕಾರಿ ಅನಧಿಕಾರಿ ನಿರೂಪಣ, ಇಷ್ಟು ವಿಷಯಗಳನ್ನು ಹೇಳಿದ್ದಾನೆ. ಇನ್ನು 4ನೇ ಶ್ಲೋಕದಿಂದ 10ನೇ ಶ್ಲೋಕದ ತನಕ ಒಟ್ಟು 7 ಶ್ಲೋಕದಲ್ಲಿ ಭಗವಂತನ ಸ್ವರೂಪದ ವಿಷಯವಾಗಿ ಚರ್ಚೆ ಬರುತ್ತೆ. ಹೇಗೆ 7ನೇ ಅಧ್ಯಾಯದಲ್ಲಿ ಪರಾಪ್ರಕೃತಿ ಅಪರಾಪ್ರಕೃತಿಯ ಮೂಲಕವಾಗಿ ಭಗವಂತನ ಸ್ವರೂಪವನ್ನು ಹೇಳಿದೆಯೋ ಹಾಗೆ ಇಲ್ಲಿಯೂ ಕೂಡ ಭಗವಂತನ ಸ್ವರೂಪವನ್ನ ತುಂಬಾ ಸುಂದರವಾದಂತಹ ಲಕ್ಷಣಗಳಿಂದ ಹೇಳಲ್ಪಟ್ಟಿದೆ. ಇನ್ನು ಶ್ಲೋಕ ಸಂಖ್ಯೆ 11ರಲ್ಲಿ 3ನೇ ಟಾಪಿಕ್ ಅದು
ಅಲ್ಲಿ ಸಂಸಾರ ಬಂಧನಕ್ಕೆ ಕಾರಣ ಏನು ಎಂಬುದಾಗಿ ಹೇಳಲ್ಪಟ್ಟಿದೆ. ಆ ಸ್ವಿಚ್ ಆಫ್ ಮಾಡು, ಮೊದಲನೇ ಸ್ವಿಚ್. ಸಂಸಾರ ಬಂಧನಕ್ಕೆ ಕಾರಣ ಏನು ಎಂಬುದಾಗಿ 11ನೇ ಶ್ಲೋಕ ಹೇಳಿದೆ. ಇದು ಮೂರನೆಯ ವಿಷಯ. ನಾಲ್ಕನೆಯದು ಶ್ಲೋಕ ಸಂಖ್ಯೆ 12ರಿಂದ 19 ತನಕ ಆಸ್ತಿಕರು, ನಾಸ್ತಿಕರು ಮತ್ತು ಉಪಾಸನೆಯ ಬಗೆಗಳು. 8 ಶ್ಲೋಕಗಳಲ್ಲಿ ಇಷ್ಟು ವಿಷಯಗಳನ್ನು ಭಗವಂತ ಹೇಳ್ತಾನೆ. ನಾಸ್ತಿಕರ ಲಕ್ಷಣ ಏನು, ಆಸ್ತಿಕರ ಲಕ್ಷಣ ಏನು, ಮತ್ತು ಯಾವ್ಯಾವ ರೀತಿಯ ಉಪಾಸನೆಗಳು ಇವೆ ಎಂಬುದಾಗಿ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಭಕ್ತಿಯನ್ನ ಮತ್ತೆ ಪುನಃ 9ನೇ ಅಧ್ಯಾಯದಲ್ಲಿ ಹೇಳಿದರು, ನೀವು ಜ್ಞಾನಯೋಗದಿಂದ ಮೋಕ್ಷ ಎಂಬುದಾಗಿಯೇ 9ನೇ ಅಧ್ಯಾಯದ ಪ್ರತಿಪಾದಿತ ವಿಷಯ ಅಂತ ಹೀಗೆ ಹೇಳ್ತೀರಿ ಅಂತ. ನೋಡಿ, 8ನೇ ಅಧ್ಯಾಯದಲ್ಲಿ ಉಪಾಸನೆಯನ್ನ ಅಥವಾ ಭಕ್ತಿಯನ್ನ ಕ್ರಮಮುಕ್ತಿಗಾಗಿ ಹೇಳಲ್ಪಟ್ಟಿದೆ. 9ನೇ ಅಧ್ಯಾಯದಲ್ಲಿ ಭಕ್ತಿಯನ್ನು ಹೇಳಿದ್ರು ಅದನ್ನ ಜ್ಞಾನಕ್ಕೆ ಸಾಧನವಾಗಿ ಹೇಳ್ತಾನೆ ಭಗವಂತ. ಉಪಾಸನೆಯ ಮೂಲಕವಾಗಿ ಅಥವಾ ಭಕ್ತಿಯ ಮೂಲಕವಾಗಿ ಚಿತ್ತಶುದ್ಧಿಯನ್ನು ಪಡೆದು ತನ್ಮೂಲಕ ಜ್ಞಾನವನ್ನ ಹೊಂದಿ ಮೋಕ್ಷವನ್ನು ಪಡೆಯುವುದರ ಕುರಿತಾಗಿ ಇದು ಇದೆ. ಆದ್ದರಿಂದ ಭಕ್ತಿಯನ್ನು ನೇರವಾಗಿ ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಹೇಳಲಿಲ್ಲ. ಆದರೆ ಭಕ್ತಿ ಬಹಳ ಮುಖ್ಯವಾದಂತಹ ಒಂದು ಸಾಧನೆ ಚಿತ್ತಶುದ್ಧಿಗೆ ಎಂಬ ದೃಷ್ಟಿಕೋನದಿಂದ ಉಪಾಸನೆಯ ಬಗೆಗಳನ್ನು ಹೇಳ್ತಾನೆ. ಇನ್ನು 5ನೇ ವಿಷಯ ಶ್ಲೋಕ ಸಂಖ್ಯೆ 20ರಿಂದ 29 ತನಕ 10 ಶ್ಲೋಕಗಳಲ್ಲಿ ಸಕಾಮ ಭಕ್ತರು ಮತ್ತು ನಿಷ್ಕಾಮ ಭಕ್ತರು ಇವರ ವಿಷಯದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾನೆ. ಸಕಾಮ ಭಕ್ತರು ಅಂದ್ರೆ ಯಾರು, ನಿಷ್ಕಾಮ ಭಕ್ತರು ಅಂದ್ರೆ ಯಾರು, ಅವರು ಹೇಗೆ ಭಗವಂತನ ಉಪಾಸನೆ ಮಾಡ್ತಾರೆ ಎನ್ನುವ ಚರ್ಚೆ ನಡೆಯುತ್ತೆ. ಮತ್ತು ಕೊನೆಯದಾಗಿ 6ನೇ ಟಾಪಿಕ್ ಏನಪ್ಪಾ ಅಂದ್ರೆ ಭಕ್ತಿಯ ಮಹಾತ್ಮೆ, ಭಕ್ತಿ ಎಷ್ಟು ಶ್ರೇಷ್ಠ ಮಟ್ಟದ ಸಾಧನೆ ಎಂಬ ವಿಷಯವಾಗಿ 30ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೆ 5 ಶ್ಲೋಕಗಳಲ್ಲಿ ಆ ವಿಷಯವನ್ನು ಹೇಳ್ತಾನೆ. ಒಟ್ಟಿನಲ್ಲಿ 6 ಮುಖ್ಯ ವಿಷಯಗಳು ಈ ಅಧ್ಯಾಯದಲ್ಲಿ ಚರ್ಚಿಸಲ್ಪಟ್ಟಿವೆ. ಆರಂಭದಲ್ಲಿ ಶಂಕರ ಭಗವತ್ಪಾದರು ಈ ಅಧ್ಯಾಯಕ್ಕೆ ಒಂದು ಸಂಬಂಧ ಭಾಷ್ಯವನ್ನು ಬರೀತಾರೆ. ಅಷ್ಟಮೇ ನಾಡೀದ್ವಾರೇಣ ಧಾರಣಾಯೋಗ ಸಗುಣ ಉಕ್ತ. 8ನೇ ಅಧ್ಯಾಯದಲ್ಲಿ ನಾಡಿದ್ವಾರದಿಂದ ಅಂದ್ರೆ ಸುಷುಮ್ನ ನಾಡಿ ಅನ್ನುವಂಥದ್ದು ಇದೆಯಲ್ಲ, ಹೃದಯದಿಂದ ಹೊರಟಂತಹ 106 ನಾಡಿಗಳಲ್ಲಿ ಒಂದು ನಾಡಿ ಊರ್ಧ್ವಮುಖವಾಗಿ ಹೊರಟಿದೆ, ಅದಕ್ಕೆ ಸುಷುಮ್ನ ಎಂಬುದಾಗಿ ಕರೆಯುತ್ತಾರೆ ಎಂಬುದಾಗಿ ನೋಡಿದ್ದೇವೆ 8ನೇ ಅಧ್ಯಾಯದಲ್ಲಿ. ಆ ಸುಷುಮ್ನ ನಾಡಿ ದ್ವಾರದಿಂದ ಧಾರಣಾಯೋಗದ ಮೂಲಕವಾಗಿ, ಧಾರಣಾಯೋಗ ಅಂದ್ರೇನು, ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡು ತದನಂತರ 2 ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರದಲ್ಲಿ ಆ ಜಾಗದಲ್ಲಿ ನಿಲ್ಲಿಸಿಕೊಂಡು ತದನಂತರ ನೆತ್ತಿಯ ಮೇಲೆ ನಿಲ್ಲಿಸಿಕೊಂಡು ಮೂರ್ಧ್ಯ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ ಎಂಬುದಾಗಿ ಈ ಮನಸ್ಸನ್ನು ನಿಲ್ಲಿಸುವಂತಹ ವಿಷಯದ ಕುರಿತಾಗಿ ಅವನು ಹೇಳಿದ್ದಾನಲ್ಲ, ಅದನ್ನೇ ಧಾರಣಾ ಯೋಗ ಎಂಬುದಾಗಿ ಶಂಕರಾಚಾರ್ಯರು ಕರೀತಾರೆ. ಇನ್ನು ಸಗುಣ ಯುಕ್ತ, ಅದಕ್ಕೆ ಸಂಬಂಧಪಟ್ಟಂತಹ ಅಂಗಗಳನ್ನು ಕೂಡ ಹೇಳಿದೆ. ಅಂಗಗಳು ಯಾವುದಪ್ಪ ಅಂದ್ರೆ ಸರ್ವದ್ವಾರವನ್ನು ಸಂಯಮನ ಮಾಡತಕ್ಕಂಥದ್ದು, ಭೂಮಿ ಜಯವನ್ನು ಮಾಡುವಂಥದ್ದು, ಓಂಕಾರ ಜಪ ಮಾಡುವಂಥದ್ದು, ಇವೆಲ್ಲಗಳಿಂದ ಒಡಗೂಡಿ ಧಾರಣಾಯೋಗಯುಕ್ತನಾದಂಥವನು ನಾಡಿದ್ವಾರದಿಂದ ತನ್ನ ಜೀವಾತ್ಮನನ್ನ ಬ್ರಹ್ಮಲೋಕಕ್ಕೆ ಕೊಂಡೊಯ್ಯುವಂತಹ, ಬ್ರಹ್ಮಲೋಕವನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂತಹ ವಿಷಯವನ್ನು ಹೇಳಿದೆ. ತಸ್ಯ ಚ ಫಲಂ ಅಗ್ನಿ ಅರ್ಚಿರಾದಿಕ್ರಮೇಣ ಕಾಲಾಂತರೆ ಬ್ರಹ್ಮಪ್ರಾಪ್ತಿ ಲಕ್ಷಣಮೇವ ಅನಾವೃತ್ತಿ ರೂಪಂ ನಿರ್ದಿಷ್ಟಂ. ಈ ರೀತಿಯಾಗಿ ಕ್ರಮಮುಕ್ತಿಗೆ ಫಲ ಏನಪ್ಪಾ ಅಂದ್ರೆ ಅಗ್ನಿ ಅರ್ಚಿಹಿ ಅಂದ್ರೆ ಅರ್ಚಿರಾದಿ ಮಾರ್ಗದ ಮೂಲಕವಾಗಿ, ಉತ್ತರಾಯಣ ಮಾರ್ಗ ಎಂಬುದಾಗಿ ಕರೀತಾರೆ, ಶುಕ್ಲಗತಿ ಎಂಬುದಾಗಿ ಅಥವಾ ದೇವಯಾನ, ಹೀಗೆ ಶಬ್ದಗಳು ಬೇರೆ ಬೇರೆ ಇವೆ. ಈ ಮೂಲಕವಾಗಿ ಕಾಲಾಂತರದಲ್ಲಿ
ಬ್ರಹ್ಮ ಪ್ರಾಪ್ತಿ ಲಕ್ಷಣಮೇವ. ಕಾಲಾಂತರ ಅಂದ್ರೆ ಏನು? ಬ್ರಹ್ಮಲೋಕಕ್ಕೆ ಅವನು ಹೋದ ಮೇಲೆ ದೀರ್ಘಕಾಲ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಸಾಕ್ಷಾತ್ ಹಿರಣ್ಯ ಗರ್ಭನಿಂದಲೇ ಅಥವಾ ಚತುರ್ಮುಖ ಬ್ರಹ್ಮನಿಂದಲೇ ಅವನಿಗೆ ಜ್ಞಾನ ಉಪದೇಶ ಆಗ್ತದೆ. ಜ್ಞಾನ ಉಪದೇಶ ಆದಮೇಲೂ ಜೀವನ್ಮುಕ್ತನಾಗಿ ಅಲ್ಲಿಯೇ ಇರ್ತಾನೆ. ತದನಂತರ ಬ್ರಹ್ಮನಿಗೆ ಯಾವಾಗ ವಿದೇಹ ಕೈವಲ್ಯ ಆಗುತ್ತದೋ ಅವನೊಟ್ಟಿಗೆ ಇವನು ಕೂಡ ಪರಮಾತ್ಮನಲ್ಲಿ ಒಂದಾಗ್ತಾನೆ. ಅದರಿಂದ ಕಾಲಾಂತರೆ ಎಂಬ ಶಬ್ದ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮ ಪ್ರಾಪ್ತಿ ಲಕ್ಷಣಮೇವ, ಅವನು ಕೂಡ ಪರಬ್ರಹ್ಮವನ್ನೇ ಹೊಂದುತ್ತಾನೆ ಕೊನೆಗೆ. ಕ್ರಮಮುಕ್ತಿಯನ್ನು ಹೊಂದಿದವನು ಕೊಟ್ಟ ಕೊನೆಗೆ ಜೀವನ್ಮುಕ್ತನು ಯಾವ ಪರಬ್ರಹ್ಮನನ್ನು ಹೊಂದುತ್ತಾನೋ ಅವನನ್ನೇ ಹೊಂದುತ್ತಾನೆ. ಅದ್ರ ಜೀವನ್ಮುಕ್ತನು ಇಲ್ಲಿಯೇ ಹೊಂದುತ್ತಾನೆ. ಬದುಕಿದ್ದಾಗಲೇ, ಈ ಶರೀರ ಇದ್ದಾಗಲೇ ಹೊಂದುತ್ತಾನೆ. ಅವನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಅವನು ಜೀವನ್ಮುಕ್ತಿ, ವಿದೇಹ ಮುಕ್ತಿ ಮುಂತಾದವುಗಳನ್ನು ಪಡಿತಾನೆ. ಆದ್ದರಿಂದ ಅನಾವೃತ್ತಿ ರೂಪಂ ನಿರ್ದಿಷ್ಟಂ, ಅದು ಕೂಡ ಅನಾವೃತ್ತಿ ರೂಪವೇ. ಅವನು ಹಿಂತಿರುಗಿ ಮತ್ತೆ ಸಂಸಾರಕ್ಕೆ ಮರಳೋದಿಲ್ಲ. ಈ ವಿಷಯದ ಕುರಿತಾಗಿ 8ನೇ ಅಧ್ಯಾಯದಲ್ಲಿ ಹೇಳಿದೆ ಅಂತ ಹೇಳಿದ್ರು. ಯಾರು? ಶಂಕರ ಭಗವತ್ಪಾದರು ಹೇಳ್ತಾ ಇರೋದು. ತತ್ರ ಅನೇನೈವ ಪ್ರಕಾರೇಣ ಮೋಕ್ಷ ಪ್ರಾಪ್ತಿ ಫಲಂ ಅಧಿಗಮ್ಯತೆ ನಾನ್ಯಥಾ ಇತಿ ತತ್ ಆಶಂಕಾ ವ್ಯಾವರ್ತಯಿಷಯ ಶ್ರೀ ಭಗವಾನ್ ವಾಚ. ಇದೊಂದೇ ರೀತಿಯ ಮೋಕ್ಷವೇ ಅಥವಾ ಬೇರೆ ರೀತಿಯ ಮೋಕ್ಷಗಳು ಇವೆಯೇ ಅಥವಾ ಬೇರೆ ರೀತಿ ಮೋಕ್ಷ ಇಲ್ಲ, ಇದೊಂದೇ ಕ್ರಮ ಇರುವುದು ಅಂತ ಏನಾದರೂ ಸಂಶಯ ಇದ್ರೆ, ಮೋಕ್ಷವನ್ನು ಪಡೆದುಕೊಳ್ಳುವ ಫಲ ಇದೇ ಪ್ರಕಾರದಿಂದ ದೊರಕುವುದೇ ಹೊರತು ಬೇರೆ ರೀತಿಯಿಂದ ಅಲ್ಲ ಎಂಬ ಶಂಕೆಯನ್ನ ನೀಗುವುದಕ್ಕೋಸ್ಕರವಾಗಿ ಭಗವಂತನು 9ನೇ ಅಧ್ಯಾಯದಲ್ಲಿ ಜ್ಞಾನದ ಬೋಧೆಯನ್ನು ಮಾಡ್ತಾ ಇದ್ದಾನೆ. ಕೆಲವು ಮತಗಳಲ್ಲಿ ಹಾಗೆ ಅಭಿಪ್ರಾಯ ಇದೆ. ಮೋಕ್ಷ ಎಂದಾಗ ಈ ಲೋಕದಲ್ಲಿ ಆಗುವಂಥದ್ದಲ್ಲ, ದೇಹ ಬಿಟ್ಟು ಪರಲೋಕಕ್ಕೆ, ಪರಮಾತ್ಮನ ಲೋಕಕ್ಕೆ ಹೋಗಬೇಕು. ವಿಷ್ಣು ಲೋಕವೋ ಶಿವಲೋಕವೋ ಅಲ್ಲಿಯೇ ಮೋಕ್ಷ ಆಗೋದು. ಜೀವನ್ಮುಕ್ತಿಯನ್ನು ಒಪ್ಪಲ್ಲ ಎಷ್ಟೋ ಮತಗಳಲ್ಲಿ. ಆದರೆ ಹಾಗಲ್ಲ. ಶಂಕರರು ಹೇಳ್ತಾರೆ, ಶ್ರುತಿ ಸ್ಮೃತಿಗಳಲ್ಲಿ ಮತ್ತೆ ಮತ್ತೆ ಜೀವನ್ಮುಕ್ತಿಯನ್ನೇ ಎತ್ತಿ ಹಿಡಿದಿದೆ. ಕ್ರಮಮುಕ್ತಿಯನ್ನು ಉತ್ತಮಾಧಿಕಾರಿ ಅಲ್ಲದವರಿಗೆ, ಜೀವನ್ಮುಕ್ತಿಗೆ ಅರ್ಹರಲ್ಲದವರಿಗೆ ಕ್ರಮಮುಕ್ತಿ ಉಪಾಯವನ್ನು ಹೇಳಿದೆ. ಆದ್ದರಿಂದ ಜೀವನ್ಮುಕ್ತಿಯೇ ಮುಖ್ಯವಾದ ವಿಷಯ. ಭಗವದ್ಗೀತೆಯದ್ದು ಕೂಡ ಹೇಗೆ ಉಪನಿಷತ್ನಲ್ಲಿ ಜೀವನ್ಮುಕ್ತಿಯನ್ನೇ ಪ್ರಧಾನವಾಗಿ ಹೇಳಿದೆಯೋ ಭಗವದ್ಗೀತೆಯು ಅದನ್ನೇ ಹೇಳುತ್ತೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇನ್ನು ಭಗವಂತ ಏನ್ ಹೇಳ್ತಾನೆ ನೋಡೋಣ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ನೇರವಾಗಿ ಭಗವಂತನ ಉಪದೇಶ ಆರಂಭ ಆಗಿದೆ. ಅರ್ಜುನ ಏನು ಪ್ರಶ್ನೆ ಕೇಳಲಿಲ್ಲ. ಇದರಲ್ಲಿ ಅತ್ಯಂತ ಪ್ರಿಯತಮರಾದವರಿಗೆ, ಶಿಷ್ಯರಾದವರಿಗೆ ಪ್ರಶ್ನೆ ಕೇಳದಿದ್ರೂ ಹೇಳಬೇಕು ಎಂಬುದಾಗಿ ಒಂದು ನೀತಿ ಇದೆ. ಆದ್ರಿಂದ ಅರ್ಜುನ ಅಂದ್ರೆ ಭಗವಂತನಿಗೆ ತುಂಬಾ ಇಷ್ಟ. ಆದ್ರಿಂದ ಅವನು ಉದ್ಧಾರವಾಗ್ಲಿ, ಅವನ ಮೂಲಕವಾಗಿ ಭಗವದ್ ಭಕ್ತರೆಲ್ಲರೂ ಉದ್ಧಾರವಾಗ್ಲಿ ಅಂತ ನೇರವಾಗಿ ಉಪದೇಶ ಆರಂಭ ಮಾಡಿದ್ದಾನೆ ಪರಮಾತ್ಮ. ಈ ಶ್ಲೋಕದ ಅನ್ವಯಾರ್ಥ ಈ ರೀತಿಯಾಗಿದೆ. ತು ಅನಸೂಯವೇ ತೇ ಗುಹ್ಯತಮಂ ವಿಜ್ಞಾನ ಸಹಿತಂ ಜ್ಞಾನಂ ಯಜ್ಞಾತ್ವಾ ಅಶುಭಾತ್ ಮೋಕ್ಷಸೆ ಇದಂ ಪ್ರವಕ್ಷ್ಯಾಮಿ. ಇದಂ ಪ್ರವಕ್ಷ್ಯಾಮಿ, ಇದಂ ಅಂದ್ರೆ ಇದನ್ನು, ಪ್ರವಕ್ಷ್ಯಾಮಿ ಅಂದ್ರೆ ಹೇಳ್ತೇನೆ, ಹೇಳುವೆನು. ಏನನ್ನು ಹೇಳುವೆನು? ಜ್ಞಾನಂ ಪ್ರವಕ್ಷ್ಯಾಮಿ. ಎಂತಹ ಜ್ಞಾನ ಅಂತ ಹೇಳಿದಾಗ ಅವನು ಅದಕ್ಕೆ 3 ವಿಶೇಷಣಗಳನ್ನು ಹೇಳ್ತಾನೆ. ಜ್ಞಾನಕ್ಕೆ 3 ವಿಶೇಷಣಗಳನ್ನು ಕೊಡ್ತಾನೆ ಭಗವಂತ. ಇದಂ ಗುಹ್ಯತಮಂ ಜ್ಞಾನಂ, ಇದು ರಹಸ್ಯವಾದ ಜ್ಞಾನವು. ಮತ್ತೆ ವಿಜ್ಞಾನ ಸಹಿತಂ ಜ್ಞಾನಂ, ವಿಜ್ಞಾನ ಸಹಿತವಾದ ಜ್ಞಾನವು. 3ನೇದು ಯದ್ ಜ್ಞಾತ್ವ ಅಶುಭಾತ್ ಮೋಕ್ಷತೆ, ಯಾವುದನ್ನು ತಿಳಿಯುವುದರಿಂದ ಅಶುಭವಾದ ಸಂಸಾರದಿಂದ ಬಿಡುಗಡೆ ಆಗ್ತಾನೋ ಅಂತಹ ಜ್ಞಾನ ಅಂತ. ಜ್ಞಾನಕ್ಕೆ 3 ವಿಶೇಷಣಗಳನ್ನು ಕೊಟ್ಟಿದ್ದಾನೆ. ಇನ್ನು ಅನಸೂಯವೇ ಎಂಬ ಶಬ್ದದ ಮೂಲಕವಾಗಿ
ಅರ್ಜುನನಿಗೆ ಅವನು ಕರೆದಿದ್ದ ಸಂಬೋಧನೆ ಅದು. ಈ ಕೌಂತೆಯ, ಭಾರತ ಎಂಬ ಬೇರೆ ಬೇರೆ ಸಂಬೋಧನೆಗಳು ಹೇಳುವಾಗ ಇದರಲ್ಲಿ ಅನಸೂಯವೇ ಅಂತ ಕರೀತಾನೆ. ಈ ಮೂಲಕವಾಗಿ ಜ್ಞಾನಕ್ಕೆ ಯಾರು ಅಧಿಕಾರಿಗಳು ಎಂಬುದಾಗಿ ಹೇಳ್ತಾನೆ. ಅಸೂಯ ರಹಿತರು, ಯಾರಿಗೆ ಅಸೂಯೆ ಇಲ್ಲವೋ ಅವರೇ ಅಧಿಕಾರಿಗಳು ಎಂಬುದನ್ನು ಹೇಳ್ತಾನೆ. ಒಟ್ಟಿನಲ್ಲಿ ಈ ಶ್ಲೋಕದ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ, ಅಸೂಯಾರಹಿತನಾದ ನಿನಗೆ ಈ ಗುಹ್ಯತಮವಾದ ವಿಜ್ಞಾನದಿಂದೊಡಗೂಡಿದ ಜ್ಞಾನವನ್ನ ಹೇಳುತ್ತೇನೆ. ಇದನ್ನ ತಿಳಿದುಕೊಂಡರೆ ಅಶುಭದಿಂದ ಮುಕ್ತನಾಗುವೆ ಎಂಬಂಥದ್ದು ವಿಷಯ. ಇನ್ನು ಈ ತೂ ಎನ್ನುವ ಶಬ್ದ ಬಳಸಿದ್ದಾರೆ. ಮೊದಲು ಇದಂ ಇದಂ ಎನ್ನುವ ಶಬ್ದ ಬಳಸಿದ್ದಾರೆ, ತದನಂತರ ತೂ ಅಂತ ಹೇಳ್ತಾರೆ. ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಒಂದೊಂದು ಶಬ್ದವನ್ನು ಕೂಡ ಬಿಡಲ್ಲ. ಭಾಷ್ಯ ಬರೆಯುವ ಪ್ರಕ್ರಿಯೆ ಹಾಗೆ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಅರ್ಥವನ್ನ ಹೇಳಬೇಕಾಗ್ತದೆ. ಇದಂ ಎಂಬ ಶಬ್ದಕ್ಕೆ ಏನರ್ಥ? ಬ್ರಹ್ಮಜ್ಞಾನಂ ವಕ್ಷ್ಯಮಾಣಂ ಉಕ್ತಂಚ ಪೂರ್ವೇಶು ಅಧ್ಯಾಯೇಶು. ಇದಂ ಅಂದ್ರೆ ಬ್ರಹ್ಮಜ್ಞಾನ ಅಂತ ಅರ್ಥ. ಯಾವ ಬ್ರಹ್ಮಜ್ಞಾನ? ವಕ್ಷ್ಯಮಾಣಂ, ಈಗ ನಾನು ಹೇಳ್ತಾ ಇರೋದು ಮುಂದಿನ ಈ 9ನೇ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕಗಳು ನಾನು ಹೇಳಲಿಕ್ಕಿರುವಂಥದ್ದು. ಅಷ್ಟೇ ಅಲ್ಲ, ಉಕ್ತಂಚ ಪೂರ್ವೇಶು ಅಧ್ಯಾಯೇಶು, ಹಿಂದಿನ ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿರುವ. ಯಾವ್ಯಾವ ಅಧ್ಯಾಯದಲ್ಲಿ ಹೇಳಿದ್ದಾನೆ? 2, 3, 4, 5, 6, 7 ಇಲ್ಲೆಲ್ಲ ಕೂಡ ಬ್ರಹ್ಮಜ್ಞಾನವನ್ನೇ ಹೇಳಿದ್ದವನು. ಮತ್ತು ಮುಂದೆ ಹೇಳಲಿಕ್ಕಿರುವ ಅಂತ ಹೇಳಿದಾಗ ಬರೀ 9ನೇ ಅಧ್ಯಾಯ ಅಷ್ಟೇ ಅಲ್ಲ, 10, 11, 12, 13 ಎಲ್ಲ ಮುಂದಿನ 18 ಅಧ್ಯಾಯಗಳಲ್ಲಿಯೂ ಬ್ರಹ್ಮಜ್ಞಾನವನ್ನೇ ಹೇಳ್ತಾನೆ. ಭಗವದ್ಗೀತೆಯ ತಾತ್ಪರ್ಯ ಏನಪ್ಪಾ ಅಂದ್ರೆ ಆತ್ಮಜ್ಞಾನ, ಬ್ರಹ್ಮಜ್ಞಾನವೇ ಆಗಿದೆ. ತತ್ ಬುದ್ಧೌ ಸನ್ನಿಧೀಕೃತ್ಯ ಇದಂ ಇತ್ಯಾಹ. ಅದನ್ನ ಮನಸ್ಸಲ್ಲಿಟ್ಟುಕೊಂಡು ಭಗವಂತನು ಇದಂ ಅಂತ ಹೇಳ್ತಾನೆ. ಇದಂ ಅಂದ್ರೆ ಬ್ರಹ್ಮಜ್ಞಾನಂ ಅಂತ ಭಗವಂತನ ತಲೆಯಲ್ಲಿ. ಭಗವಂತನು ಇದಂ ಎಂಬ ಶಬ್ದಕ್ಕೆ ಕ್ರಮಮುಕ್ತಿಯನ್ನು ಹೇಳ್ತಾ ಇಲ್ಲ, ಜೀವನ್ಮುಕ್ತಿಯ ಮಾರ್ಗವಾದ ಬ್ರಹ್ಮಜ್ಞಾನ ಹೇಳ್ತಿದ್ದಾನೆ. ಇನ್ನು ತೂ ಶಬ್ದವನ್ನ ಯಾಕೆ ಪ್ರಯೋಗ ಮಾಡದ? ತೂ ಶಬ್ದ ವಿಶೇಷ ನಿರ್ಧಾರಣಾರ್ಥ, ವಿಶೇಷ ಅಂತ ಗೊತ್ತುಪಡಿಸಿ ಹೇಳೋದಕ್ಕೆ. ಇದು ತುಂಬಾ ವಿಶೇಷವಾದದ್ದು, ಬ್ರಹ್ಮಜ್ಞಾನ ಅನ್ನುವಂಥದ್ದು ಸಾಮಾನ್ಯವಾದದ್ದಲ್ಲ ಅಂತ ಅದನ್ನ ಒತ್ತಿ ಹೇಳೋದಕ್ಕೆ ತೂ ಶಬ್ದ. ಇದಮೇವ ತು ಸಮ್ಯಕ್ ಜ್ಞಾನಂ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಸಾಧನಂ. ಇದುವೇ ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ ಶಂಕರರು. ಭಗವಂತ ಹೇಳ್ತಿರೋದು ಹಾಗೆ ಅಂತ. ಸಮ್ಯಕ್ ಜ್ಞಾನ ಅಂದ್ರೆ ಯಾವುದು ಅವಿದ್ಯಾ ಮುಂತಾದ ದೋಷಗಳಿಲ್ಲದೆ ಸರಿಯಾಗಿ ತಿಳಿಯುವಂತಹ ಜ್ಞಾನ ಇದೆ, ಸಮ್ಯಕ್ ಜ್ಞಾನ ಅಂತ. ಅದು ಇದುವೇ ಎಂಬುದಾಗಿ. ಅದರಿಂದ ಏನ್ ಪ್ರಯೋಜನ? ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಸಾಧನಂ, ನೇರವಾಗಿ ಮೋಕ್ಷವನ್ನು ಕೊಡುವಂಥದ್ದು. ಆತ್ಮಜ್ಞಾನದಿಂದಲೇ ಮೋಕ್ಷ. ಅದಕ್ಕೆ ಪ್ರಮಾಣ ಏನು? ಶ್ರುತಿ ಸ್ಮೃತಿಗಳ ಪ್ರಮಾಣ ಹೇಳ್ತಾರೆ ಶಂಕರರು. ವಾಸುದೇವ ಸರ್ವಮಿತಿ 7ನೇ ಅಧ್ಯಾಯದಲ್ಲಿ ಬರುತ್ತೆ, 19ನೇ ಶ್ಲೋಕ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಜೀವನ್ಮುಕ್ತರು ಯಾವ ಜ್ಞಾನ ತಿಳ್ಕೊಂಡಿದ್ದಾರೆ? ಎಲ್ಲವೂ ವಾಸುದೇವನೇ. ಇದುವೇ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಂದ್ರೆ ಯಾವುದು? ಸರ್ವಂ ವಾಸುದೇವಮಯಂ, ಇದೆಲ್ಲವೂ ಭಗವಂತನೇ ಎಂಬುದಾಗ ಸರ್ವಾತ್ಮ ಭಾವ ಉಂಟಾಗಬೇಕು. ಇನ್ನು ಉಪನಿಷತ್ತಲ್ಲಿ ಛಾಂದೋಗ್ಯದಲ್ಲಿ 7ನೇ ಅಧ್ಯಾಯದಲ್ಲಿ ಬರುತ್ತೆ, ಆತ್ಮೈವೇದಂ ಸರ್ವಂ, ಇದೆಲ್ಲವೂ ಆತ್ಮವೇ. ಏಕಮೇವಾದ್ವಿತೀಯಂ ಛಾಂದೋಗ್ಯದಲ್ಲಿ ಬರತಕ್ಕಂಥ ಮಾತು. ಈ ರೀತಿ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ, ಶ್ರುತಿ ಸ್ಮೃತಿಗಳಲ್ಲಿ ಈ ಸಮ್ಯಕ್ ಜ್ಞಾನವು ಹೇಳಲ್ಪಟ್ಟಿದೆ. ಇದುವೇ ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ರಿಂದ ಈ ತೂ ಎನ್ನುವ ಶಬ್ದದ ಮೂಲಕ ಅದರ ಮಹತ್ವವನ್ನು ನಾವು ಅರಿತುಕೊಳ್ಬೇಕು. ಇನ್ನಿಷ್ಟು ಇದಲ್ಲದೇನೆ ಈ ಆತ್ಮಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಎಂಬುದು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಅಥತೇಯೇ ಅನ್ಯಥಾತೋ ವಿದುಹು ಅನ್ಯ ರಾಜಾನಸ್ತೆ ಕ್ಷಯ್ಯಲೋಕ ಭವಂತಿ. ಯಾರು ಆತ್ಮನನ್ನು ಅರಿತುಕೊಳ್ಳೋದಿಲ್ವೋ ಅವರು
ಬೇರೆ ರಾಜರನ್ನ ಆಶ್ರಯಿಸಿ ಹೇಗೆ ನಾಶವನ್ನು ಹೊಂದುತ್ತಾರೋ ಹಾಗೆ ನಾಶವನ್ನು ಹೊಂದುತ್ತಾರೆ, ಅಥವಾ ಕ್ಷಯವಾಗುವ ಲೋಕವನ್ನು ಪಡಿತಾರೆ, ಮರ್ತ್ಯ ಲೋಕವನ್ನು ಪಡಿತಾರೆ ಎಂಬುದಾಗಿ ಆತ್ಮಜ್ಞಾನ ಇಲ್ಲದಿದ್ರೆ ಮೋಕ್ಷ ಇಲ್ಲ ಎಂಬುದನ್ನು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ತು ಎನ್ನುವಂತಹ ಶಬ್ದ ಆ ಮಹತ್ವವನ್ನು ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಮತ್ತೆ ಬೇರೆ ವಿಶೇಷಣಗಳೆಲ್ಲ ಇದೆಯಲ್ಲ. ಏನು? ಗುಹ್ಯತಮಂ. ಈ ತರತಮ ಭಾವದಲ್ಲಿ ತಮ ಅಂದ್ರೆ ಅತ್ಯಂತ ಅಂತ ಅರ್ಥ. ಗುಹ್ಯಂ, ಗುಹ್ಯತರಂ, ಗುಹ್ಯತಮಂ ಅಂತ. ಗುಹ್ಯ ಅಂದ್ರೆ ಸಾಮಾನ್ಯವಾಗಿ ರಹಸ್ಯ ಅಂತ. ಗುಹ್ಯತಮಂ ಸ್ವಲ್ಪ ಹೆಚ್ಚು ರಹಸ್ಯ. ಗುಹ್ಯತರ ಅಂದ್ರೆ ಸ್ವಲ್ಪ ಹೆಚ್ಚು. ಗುಹ್ಯತಮ ಅಂದ್ರೆ ತುಂಬಾ ಜಾಸ್ತಿ ರಹಸ್ಯ ಅಂತ. ಅದರಿಂದ ಅತ್ಯಂತ ರಹಸ್ಯವಾದದ್ದು ಈ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ, ಪರಮಾರ್ಥ ವಿದ್ಯೆ, ಪರಾವಿದ್ಯೆ ಎಂಬುದಾಗಿ ಭಗವಂತ ಅದನ್ನು ಹೊಗಳುತ್ತಾ ಇದ್ದಾನೆ. ಯಾಕೆ ಜ್ಞಾನವನ್ನು ಹೊಗಳಬೇಕು? ಅತ್ಯಂತ ಮಹತ್ವವಾದದ್ದು ನಾನು ಪಡಿತಾ ಇದ್ದೇನೆನ್ನೋ ಭಾವ ನಮಗೆ ಜಾಗೃತವಾಗ್ತದೆ. ಯಾವಾಗ ನಾವು ಮಾಡತಕ್ಕಂತಹ ಕೆಲಸ ಶ್ರೇಷ್ಠ ಫಲವನ್ನು ಕೊಡ್ತದೆ, ಅತ್ಯಂತ ವಿರಳವಾದದ್ದಾಗಿರುತ್ತದೆ ಎಂಬುದಾಗಿ ನಮ್ಮ ಮನಸ್ಸಿಗೆ ಬರ್ತದೋ ಅದ್ರ ಮೇಲೆ ಶ್ರದ್ಧೆ ನಮಗೆ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ಅಲ್ಲಲ್ಲಿ ಈ ಜ್ಞಾನದ ಮಹಾತ್ಮೆಯನ್ನ ಭಗವಂತ ಹೊಗಳುತ್ತಾನೆ. ಆವಾಗ ಕೇಳುಗರ ಮನಸ್ಸು ಅದರಲ್ಲಿ ಆಕರ್ಷಿತವಾಗ್ತದೆ. ಓಹೋ, ನಾನು ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ಲ, ಅತ್ಯಂತ ಶ್ರೇಷ್ಠವಾದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ಅನಿಸ್ತದೆ. ಆ ಕಾರಣದಿಂದ ವಾಸ್ತವವಾಗಿಯೂ ಅದು ಶ್ರೇಷ್ಠ, ಅದನ್ನು ಅಲ್ಲಲ್ಲಿ ನೆನಪಿಸಬೇಕಾಗ್ತದೆ ನಮಗೆ. ಆದ್ರಿಂದ ಅತ್ಯಂತ ರಹಸ್ಯ ಅಂತ ಹೇಳ್ತಾನೆ. ಈಗ ನೋಡಿ, ಕರ್ಮಯೋಗ ಅನ್ನೋದು ಗುಹ್ಯಂ, ಅದು ರಹಸ್ಯ. ಉಪಾಸನಾ ಯೋಗ ಅದಕ್ಕಿಂತ ಜಾಸ್ತಿ ರಹಸ್ಯ, ಅದರಿಂದ ಅದು ಗುಹ್ಯತರಂ. ಜ್ಞಾನಯೋಗ ಅನ್ನೋದು ಗುಹ್ಯತಮಂ, ಅತ್ಯಂತ ರಹಸ್ಯವಾದದ್ದು. ಇದ್ರ ಬಗ್ಗೆ ನಾವು ಹಿಂದೆಲ್ಲ ನೋಡಿದ್ದೇವೆ, ಆದ್ರೆ ಮತ್ತೊಮ್ಮೆ ನೆನಪಿಸು. ಈ ರಹಸ್ಯ ಅಂತ ಯಾಕೆ ಹೇಳೋದು? ಇದನ್ನ ಗುಟ್ಟಾಗಿಡಬೇಕು ಅಥವಾ ಅತ್ಯಂತ ದೊಡ್ಡ ಗುಟ್ಟು ಅಂತ ಯಾಕೆ? ಆ ಶಬ್ದಕ್ಕೆ ಏನು ಅರ್ಥ? ಅರ್ಥ ಇಷ್ಟೇ, ಇದು ಎಲ್ಲರಿಂದಲೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಲ್ಲ. ಅಧಿಕಾರಿಯಿಂದ ಮಾತ್ರವೇ ಪಡೆಯಲಿಕ್ಕೆ ಸಾಧ್ಯವಾಗುವಂಥದ್ದು. ಶ್ರವಣಾಯಾಪಿ ಬಹುಭಿರ್ಯೋನ ಲಭ್ಯ, ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯುಃ, ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಕಠೋಪನಿಷತ್ತಿನ ಸಂದರ್ಭದಲ್ಲಿ ನಾವು ನೋಡಿದ್ದೆವು. ಕೇಳುವುದಕ್ಕೂ ಸಿಗೋದಿಲ್ಲ ಇದು ಅಂತ. ಶ್ರವಣಾಯಾಪಿ ಬಹುಭಿರ್ಯೋನ ಲಭ್ಯ. ಕೇಳಿದ್ರೂ ಕೂಡ ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯುಹು, ಬಹಳಷ್ಟು ಜನರಿಗೆ ಕೇಳಿದ್ರೂ ಇದು ಅರ್ಥವಾಗೋಲ್ಲ. ಆದ್ದರಿಂದ ರಹಸ್ಯ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ಇದನ್ನು ಹೇಳುವವನು ಆಶ್ಚರ್ಯ, ಇದನ್ನು ಪಡ್ಕೊಂಡವನು ಆಶ್ಚರ್ಯ. ಇದೇ ಶಬ್ದ ಇಟ್ಕೊಂಡು ಕಠೋಪನಿಷತ್ತಿನ ಈ ಶಬ್ದ ಇಟ್ಕೊಂಡು ಕೃಷ್ಣ ವಿಸ್ತಾರ ಮಾಡ್ತಾನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವದ್ವದತಿ ತಥೈವ ಚಾನ್ಯ, ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ, ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಆಶ್ಚರ್ಯವೆಂಬಂತೆ ಹೇಳ್ತಾನೆ, ಆಶ್ಚರ್ಯವೆಂಬಂತೆ ಕೇಳ್ತಾನೆ. ಅಂದ್ರೆ ಅಷ್ಟು ಸುಲಭವಾಗಿ ಇದು ಅರ್ಥವಾಗುವಂಥದ್ದಲ್ಲ ಎಂಬ ಕಾರಣಕ್ಕೆ ಇದು ರಹಸ್ಯ ಅಂತ ಹೇಳಿದೆ. ಅಂದ್ರೆ ಅರ್ಥವಾಗೋದೇ ಇಲ್ವೋ? ಹಾಗಲ್ಲ. ಯಾರು ಸುಸಂಸ್ಕೃತವಾದ ಅಂತಃಕರಣವನ್ನು ಹೊಂದಿದಾರೋ, ಅಂತರ್ಮುಖ ಪ್ರವೃತ್ತಿ ಉಳ್ಳವರಾಗಿದ್ದಾರೋ, ಗುರುಶಾಸ್ತ್ರ ಉಪದೇಶದ ಸಹಾಯವನ್ನು ಪಡ್ಕೊಂಡಿದ್ದಾರೋ ಅವರಿಗೆ ಅರ್ಥವಾಗುತ್ತೆ. ಯಾರಿಗೆ ಹಾಗಿಲ್ಲವೋ ಅವರಿಗಿದು ಗುಟ್ಟಾಗಿ ಉಳ್ಕೊಳ್ಳುತ್ತೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಅತ್ಯಂತ ದೊಡ್ಡ ಗುಟ್ಟು. ಯಾಕೆಂದ್ರೆ ಮಹತ್ ಪ್ರಯೋಜನವನ್ನು ಕೊಡುವಂಥದ್ದು ಇದು. ಆದ್ದರಿಂದ ಇದು ರಹಸ್ಯವಾಗಿ ಇಡಬೇಕು ಅಂತ ಅರ್ಥದಲ್ಲ ಅಲ್ಲ, ಬಹಳ ದೊಡ್ಡ ಪ್ರಯೋಜನವನ್ನು ಉಂಟು ಮಾಡುವಂಥದ್ದು. ಆದ್ದರಿಂದ ಇದು ರಹಸ್ಯತಮವಾದದ್ದು ಅಂತ ಹೇಳ್ತಾನೆ.
ಇನ್ನು ಅರ್ಜುನಿಗೆ ಅನಸೂಯವೇ ಅಂತ ಕರೆದಿದ್ದಾನೆ ಇಲ್ಲಿ. ಅಸೂಯಾರಹಿತ ಅಂತ ಅರ್ಥ. ಈ ಅಸೂಯ ಎನ್ನುವ ಶಬ್ದಕ್ಕೆ ಅರ್ಥ ಏನು ನೋಡಿ, ಕನ್ನಡದಲ್ಲಿ ಇನ್ನೊಂದು ಶಬ್ದ ಇದೆ, ಈರ್ಷಾ, ಮಾತ್ಸರ್ಯ ಅಂತ ನಾವು ಕರಿತೇವೆ. ಅದು ಮತ್ತು ಅಸೂಯೆ ಎರಡು ಒಂದೇ ಅಲ್ಲ. ಅಸೂಯೆ ಬೇರೆ, ಮಾತ್ಸರ್ಯ, ಈರ್ಷ್ಯೆ, ಇಂಗ್ಲಿಷ್ನಲ್ಲಿ ಜಲಸಿ ಅಂತ ಹೇಳ್ತಾರೆ, ಅದು ಬೇರೆ. ಅಸೂಯೆ ಅಂತ ಹೇಳಿದ್ರೆ ಏನು? ಪರಗುಣೇಶು ದೋಷ ಆವಿಷ್ಕರಣಂ ಅಸೂಯ. ಇನ್ನೊಬ್ಬರ ಗುಣಗಳಲ್ಲಿ ದೋಷವನ್ನ ನೋಡೋದು, ಇದಕ್ಕೆ ಅಸೂಯ ಅಂತ ಹೇಳ್ತಾರೆ. ಮಾತ್ಸರ್ಯ ಅಂದ್ರೆ ಏನು? ಹೊಟ್ಟೆ ಕಿಚ್ಚು ಅಂತ ಕನ್ನಡದಲ್ಲಿ ಕೇಳುತ್ತೇವೆ, ಅದಕ್ಕೇನರ್ಥ? ಪರ ಉತ್ಕರ್ಷ ಅಸಹನಂ ಮಾತ್ಸರ್ಯ. ಇನ್ನೊಬ್ರು ಬೆಳೀತಾ ಇರೋದು, ಉದ್ಧಾರ ಆಗ್ತಾ ಇರೋದು ನೋಡ್ಲಿಕ್ಕಾಗಲ್ಲ. ಅದು ಒಳ್ಳೆ ಕನ್ನಡದ ಶಬ್ದ ಚೆನ್ನಾಗಿದೆ, ಹೊಟ್ಟೆ ಕಿಚ್ಚು. ಇವನ್ ಹೊಟ್ಟೆಯಲ್ಲೇ ಬೆಂಕಿ ಹಾಕೊಳ್ತಾನ ಅವನು. ಇನ್ನೊಬ್ರು ಬೆಳೀತಾ ಇರೋದನ್ನು ನೋಡ್ಲಿಕ್ಕೆ ಆಗದೇ ಇರುವ ಅಸಹನೆಗೆ ಮಾತ್ಸರ್ಯ ಅಂತ ಹೇಳ್ತಾರೆ. ಆದ್ರೆ ಇದು ಹಾಗಲ್ಲ. ಅಸೂಯ ಅಂದ್ರೇನು? ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಇದ್ರೂ ದೋಷವನ್ನೇ ಕಾಣೋದು. ಇದು ಇರಬಾರದು ಅಂತ ಹೇಳ್ತಾನೆ. ಸಾಧಕನ ಜೀವನದಲ್ಲಿ ಮಾತ್ಸರ್ಯದ ವಿಷಯ ಬಿಡಿ, ಅದು ಆರಂಭದಲ್ಲೇ ಬಿಟ್ಟು ಹೋಗ್ಬೇಕು. ಅದು ಇನ್ನು ಅಸೂಯೆಯೂ ಇರಬಾರ್ದು. ಅದಕ್ಕೆ ಮಹಾತ್ಮರೊಬ್ರು ಹೇಳ್ತಿದ್ದಾರೆ, ಪ್ರೂಫ್ ರೀಡಿಂಗ್ ಇಂಟಲೆಕ್ಟ್ ಅಂತ. ಕೆಲವರು ಪ್ರೂಫ್ ರೀಡ್ ಮಾಡತಕ್ಕಂತಹ ಮನಸ್ಥಿತಿಯೊಳಗಿರ್ತಾರೆ. ಪ್ರೂಫ್ ರೀಡ್ ಮಾಡೋದಂದ್ರೇನು? ಈ ಪುಸ್ತಕ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ತಪ್ಪುಗಳನ್ನ ನೋಡಿ ಅಂತ ಕೆಲವರಿಗೆ ಕೊಡ್ತಾರೆ. ಅವ್ರು ತುಂಬಾ ಎಕ್ಸ್ಪರ್ಟ್ ಇರ್ತಾರೆ ಪ್ರೂಫ್ ರೀಡ್ ಮಾಡಿದ್ರು, ತಪ್ಪುಗಳೇ ಕಾಣಿಸ್ತಿರ್ತದೆ ಅವ್ರಿಗೆ. ಕೆಲವರಿಗೆ ಹಾಗಲ್ಲ, ತಪ್ಪು ಕಾಣೋದೇ ಇಲ್ಲ, ಎಲ್ಲ ಸರಿ ಇದೆ ಅಂತ ಕೊಟ್ಟು ಬಿಡ್ತಾರೆ. ಆದರೆ ಪ್ರೂಫ್ ರೀಡ್ ಮಾಡಿ ಅಭ್ಯಾಸ ಇರುವವರಿಗೆ ಎಲ್ಲೆಲ್ಲಿ ತಪ್ಪಿದೆ ಎಲ್ಲೆಲ್ಲಿ ಎತ್ತಿ ಹಿಡಿತಾರೆ ಅವರು. ಕೆಲವ್ರ ಮನಸ್ಥಿತಿಯೇ ಹಾಗಿರ್ತದೆ ಅಂತ. ಯಾರನ್ನ ನೋಡಿದ್ರಿ, ಎಲ್ಲಿಗೆ ಹೋಗ್ಲಿ, ಯಾವ ಸಂದರ್ಭ ಬರ್ಲಿ, ಅದ್ರಲ್ಲಿ ದೋಷ ಏನಿದೆ ಅಂತ ಹುಡುಕ್ತಾರ ಅವರು. ಅದಕ್ಕೆ ಒಂದು ಕಥೆ ಇದೆ ಮಹಾಭಾರತದಲ್ಲಿ. ದ್ರೋಣಾಚಾರ್ಯರು ದುರ್ಯೋಧನನನ್ನ ಮತ್ತು ಧರ್ಮರಾಜನ ಇಬ್ಬರನ್ನೂ ಕೂಡ ಸಮಾಜವನ್ನ ಅವಲೋಕನ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರಂತೆ. ಸುಮ್ಮನೆ ಹೊರಗಡೆ ಪ್ರಪಂಚ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಏನನ್ಸ್ತದೆ ಹೇಳಿ ಅಂತ. ಈ ದುರ್ಯೋಧನ ಹೋದ್ನಂತೆ, ಜಗತ್ತನ್ನೆಲ್ಲ ನೋಡ್ಕೊಂಡು ಬಂದು ಒಬ್ರು ಒಳ್ಳೆಯವರಿಲ್ಲ, ಇಲ್ಲಿ ಎಲ್ಲ ಕೆಟ್ಟವರೇ ಅಂತ ಹೇಳಿದಂತೆ. ಧರ್ಮರಾಜ ಹೋಗಿ ನೋಡ್ಕೊಂಡು ಬಂದಂತೆ. ಅವನು ಹೇಳ್ದ, ಎಲ್ಲರೂ ಒಳ್ಳೆಯವರಿದ್ದಾರೆ, ಎಂತೆಂಥ ಒಳ್ಳೊಳ್ಳೆ ಮನಸ್ಥಿತಿ ಜನರಿದ್ದಾರೆ ಅನ್ನಂತ. ಅಂದ್ರೆ ದುರ್ಯೋಧನ ಮನಸ್ಸಲ್ಲಿ ಕೇಡೇ ತುಂಬಿರೋದ್ರಿಂದ ಕೇಡು ಕಾಣಿಸ್ತು, ಧರ್ಮರಾಜನ ಮನಸ್ಸಲ್ಲಿ ಒಳ್ಳೇದು ತುಂಬಿರೋದ್ರಿಂದ ಒಳ್ಳೇದು ಕಾಣಿಸ್ತು. ಅದರಿಂದ ಶಾಸ್ತ್ರ ಮತ್ತು ಗುರುವಾಕ್ಯದಲ್ಲಿ ದೋಷವನ್ನ ನಾವು ಹುಡುಕಬಾರದು. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಈ ಅಧಿಕಾರಿಯನ್ನ ವಿಶೇಷವಾಗಿ ಒಂದು ಶ್ಲೋಕದಲ್ಲಿ ಅಧಿಕಾರಿ ಲಕ್ಷಣವನ್ನ, ಅನಧಿಕಾರಿ ಲಕ್ಷಣವನ್ನು ಹೇಳ್ತಾನೆ. ಇದಂತು ತೇನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ತಪಸ್ ಮಾಡದೇ ಇರುವವರಿಗೆ, ಭಕ್ತರಲ್ಲದೆ ಇರೋವರಿಗೆ, ಕೇಳಲಿಕ್ಕೆ ಇಚ್ಛೆ, ಶುಶ್ರೂಷ ಅಂದ್ರೆ ಶ್ರೋತುಂ ಇಚ್ಛಾ, ಕೇಳಲಿಕ್ಕೆ ಇಚ್ಛೆ ಇಲ್ಲದೆ ಇದ್ದವರಿಗೆ ಅಷ್ಟೇ ಇಲ್ಲ, ಭಗವಂತನನ್ನ ಯಾರು ಅಸೂಯೆ ಮಾಡ್ತಾರೋ ಅವ್ರಿಗೆ ಹೇಳಬಾರದು ಅಂತ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆನ ಹೇಳಬಾರದಂತವ್ರು. ಅವರು ಅನಸೂಯ ಅನ್ನುವ ಶಬ್ದಕ್ಕೆ ಅಭ್ಯಸೂಯತಿ ಅಂತ ಹೇಳಿದ್ದಾರೆ, ಅನಸೂಯ ಅಂತಾನೆ ಅರ್ಥ ಇರಲಿ. ಅದಕ್ಕೆ ಅರ್ಥವನ್ನು ಬರಿತಾ ಭಗವತಿ ಅನಸೂಯಾಯುಕ್ತಾಯ, ಅದ ಮೇಲ್ಗಡೆಗೆ ನಚ ಯೋ ಮಾಂ ವಾಸುದೇವಂ ಪ್ರಾಕೃತಂ ಮನುಷ್ಯಂ ಮತ್ವ ಅಭ್ಯಸೂಯತಿ. ಈ ಕೃಷ್ಣನು ಪ್ರಾಕೃತ ಮನುಷ್ಯ, ನಮ್ಮ ಹಾಗೆ ಮನುಷ್ಯ ಅವನು ಅಂತ ಅಂದುಕೊಂಡು ಮತ್ವ ಅಭ್ಯಸೂಯತಿ ಆತ್ಮ ಪ್ರಶಂಸಾದಿ ದೋಷ ಅಧ್ಯಾರೋಪೇಣ ಮಮ ಈಶ್ವರತ್ವಂ ಅಜಾನನ್ ಅಸಹತೆ ನ ಸಹತೆ. ಕೃಷ್ಣ ನಾನು ನಾನು ಅಂತ ಹೇಳ್ತಿದ್ದಾನೆ ಭಗವದ್ಗೀತೆಯಲ್ಲಿ. ನನ್ನನ್ನೇ ಅನುಸರಿಸು, ನನ್ನಲ್ಲಿ ಭಕ್ತಿ ಮಾಡು, ನನ್ನನ್ನು ತಿಳ್ಕೋ. ಇವನು ಆತ್ಮಶ್ಲಾಘನೆ ಮಾಡ್ತಿದ್ದಾನೆ, ಆತ್ಮ ಪ್ರಶಂಸೆ ಮಾಡ್ತಿದ್ದಾನೆ, ಇವನು ನಿಮ್ಮ ಹಾಗೆ ಮನುಷ್ಯ ಇವನು ಹೀಗೆಂಬುದಾಗಿ ಭಾವಿಸಿ ನನ್ನ ಈಶ್ವರತ್ವವನ್ನ ತಿಳಿದುಕೊಳ್ಳದೆ ನನ್ನನ್ನು ಅಸೂಯೆ ಮಾಡ್ತಾರೆ.
ಶ್ರದ್ಧೆಯ ಕೊರತೆ ಅಂತ, ಶ್ರದ್ಧಾ ಜಾಡ್ಯ ಅಂತ ಹೇಳ್ತಾರೆ ಅದಕ್ಕೆ. ಈ ಇಂಟೆಲೆಕ್ಚುಯಲ್ ಎರೋಗೆನ್ಸ್ ಅಂತ ಕರಿಬಹುದು ಅದಕ್ಕೆ. ಈ ಅತ್ಯಂತ ಅಹಂಕಾರಿಯಾಗಿದ್ದವನು ಇದೇ ಸ್ವಭಾವವನ್ನು ಹೊಂದಿರ್ತಾನೆ. ತಾನು ಮಾತ್ರ ಸರಿ, ಬೇರೆಯವರೆಲ್ಲ ತಪ್ಪು ಎನ್ನುವಂತ ಭಾವ ಅವನಿಗಿರ್ತದೆ. ಈ ಕೃಷ್ಣನ ವಿಷಯದಲ್ಲಿ ಅಥವಾ ಶಾಸ್ತ್ರದ ವಿಷಯದಲ್ಲಿ ದೋಷ ನೋಡ್ಲಿಕ್ಕೆ ಹೊರಟ್ರೆ ಏನಾಗ್ತದೆ? ಉತ್ತಮವಾದ ಶ್ರೇಷ್ಠವಾದಂತಹ ಚಿಂತನೆ ನಮ್ಮಿಂದ ತಪ್ಪು ಹೋಗ್ತದೆ. ಇತ್ತೀಚಿನ ದಿನಗಳಲ್ಲಿ ಬುದ್ಧಿಜೀವಿಗಳು, ಬದ್ಧಜೀವಿಗಳು ಅಂತ ಹುಟ್ಟುಕೊಂಡು ಇದೇ ಕೆಲಸ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ದೋಷ ಹುಡುಕೋದೇ ಅವ್ರ ಉದ್ಯೋಗ. ಅದರ ಮೇಲೆ ಪುಸ್ತಕ ಬರೆದಿದ್ದಾರೆ, ಭಗವದ್ಗೀತೆಯಲ್ಲಿರೋ ತಪ್ಪುಗಳು ಯಾವ್ಯಾವುದು ಅಂತ, ಸ್ಮೃತಿಗಳಲ್ಲಿ ಯಾವ್ಯಾವ ತಪ್ಪುಗಳಿದೆ ಅದನ್ನು ನೋಡಿ. ಶಾಸ್ತ್ರ ಅಧ್ಯಯನ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಅಂತ ಇದೆ. ಅದು ಗುರುಮುಖೇನ, ಗುರುಗಳ ಬಳಿಯಲ್ಲಿ, ಸಂಪ್ರದಾಯವಿದರ ಬಳಿಯಲ್ಲಿ ನಾವು ಆ ಶಾಸ್ತ್ರಕ್ಕೆ ಇದೇ ಅರ್ಥ ಎಂಬುದಾಗಿ ಹೇಳಲ್ಪಟ್ಟಿದೆ. ಪಾರಿಭಾಷಿಕ ಶಬ್ದಗಳಿಗೆ ಹೀಗೆ ಅರ್ಥ ಎಂಬುದಾಗಿದೆ. ಮತ್ತೆ ಕಾಂಟೆಕ್ಸ್ಚುಯಲ್ ಮೀನಿಂಗ್, ಈ ಸಂದರ್ಭದಲ್ಲಿ ಈ ಶಬ್ದಕ್ಕೆ ಈ ಅರ್ಥ ಅಂತಿದೆ, ಹಾಗೆ ಅರ್ಥಕೊಳ್ಬೇಕು. ಮನಸ್ಸಿಗೆ ಬಂದ ಹಾಗೆ ಅರ್ಥ ಮಾಡ್ಲಿಕ್ಕೆ ಹೋಗಿ ಅಥವಾ ಪೂರ್ವಾಗ್ರಹ ಇಟ್ಟುಕೊಂಡು ಮನಸ್ಸಲ್ಲಿ ಏನೇನೋ ಬುದ್ಧಿಗಳನ್ನ ಕಲ್ಪನೆ ಮಾಡ್ಕೊಂಡು ಇದು ಈ ಕಮ್ಯುನಿಟಿಯವರು ಈ ರೀತಿ ಫಲಕ್ಕೋಸ್ಕರ ಈ ರೀತಿ ಬರೆದ, ಹೀಗೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಭಗವದ್ಗೀತೆ ನೋಡೋದು ಅದೇ ಕಾಣಿಸುತ್ತೆ. ಅಂಥವರಿಗೆ ಸತ್ಯ ಪ್ರಕಾಶವಾಗೋದಿಲ್ಲ. ಆದ್ರೆ ಅರ್ಜುನ್ನಿಗೆ ಸರ್ಟಿಫಿಕೇಟ್ ಕೊಡ್ತಿದ್ದಾನೆ ಕೃಷ್ಣ, ಅನಸೂಯವೇ, ನಿನ್ನಲ್ಲಿ ಅಸೂಯ ಇಲ್ಲ. ಅತ್ರಿ ಮತ್ತು ಅನಸೂಯ ಅವರಿಗೆ ಹುಟ್ಟಿರುವವನು ದತ್ತ. ದತ್ತ ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ದತ್ತ ಅನ್ನೋ ಶಬ್ದಕ್ಕೆ ಕೊಟ್ಟುಕೊಂಡು, ಭಗವಂತ ಕೊಟ್ಟುಕೊಂಡನು ತನ್ನನ್ನ ಅಂತ. ಧಾತುವಿಗೆ ದತ್ತ ಅಂತ ಪಾಸ್ಟ್ ಪಾರ್ಟಿಸಿಪಲ್, ಭೂತಕೃದಂತ, ತನ್ನನ್ನು ಕೊಟ್ಟುಕೊಂಡನು. ಭಗವಂತ ತನ್ನನ್ನು ಕೊಟ್ಟುಕೊಂಡನು, ಅದೇ ಹೆಸರು ಬಂತ ಅವನಿಗೆ ದತ್ತ ಅಂತ. ಭಗವಂತ ಕೊಟ್ಟುಕೊಂಡನು ಅಂತ ದತ್ತನಿಗಿರೋ ಹೆಸರಿಗೆ ಅರ್ಥ. ಯಾರಿಗೆ ಕೊಟ್ಟುಕೊಂಡನು ಭಗವಂತ ತನ್ನನ್ನ? ಅತ್ರಿ ಮತ್ತು ಅನಸೂಯ. ಅನುಸೂಯ ಅಲ್ಲ, ಅನಸೂಯ. ಅತ್ರಿ ಅಂದ್ರೇನು? ಯಾರಲ್ಲಿ ಈ ಮೂರು ದೋಷಗಳು ಇಲ್ಲವ ಅವರು ಅತ್ರಿ. ನ ವಿದ್ಯತೆ ತ್ರಿಹಿ ಯಸ್ಯ. ಈ ಮೂರು ದೋಷಗಳು, ಸತ್ವ ರಜಸ್ಸು ತಮಸ್ಸು. ಜ್ಞಾನದ ದೃಷ್ಟಿಯಿಂದ ಸತ್ವವು ದೋಷವಿಲ್ವೇ? ಅಥವಾ ಜಾಗ್ರತ ಸ್ವಪ್ನ ಸುಷುಪ್ತಿ ಅಂತ ತಿಳ್ಕೊಳ್ಬಹುದು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ತಗೊಳ್ಬಹುದು. ಈ ಮೂರು ಯಾವನಲ್ಲಿ ಇಲ್ಲವೋ ಅಂತಹ ಜ್ಞಾನಿ ಅತ್ರಿ. ಅಸೂಯ ಯಾರಲ್ಲಿ ಇಲ್ಲವೋ ಶುದ್ಧ ಮನಸ್ಸು, ಮುಗ್ಧವಾದ ಶುದ್ಧವಾದ ಮನಸ್ಸು ಅನಸೂಯ. ಅಂಥವರಿಗೆ ದೇವರು ತನ್ನನ್ನು ಕೊಟ್ಟುಕೊಳ್ತಾನೆ. ನಮ್ಮಲ್ಲಿ ಇಬ್ರು ಇದ್ದಾರೆ, ಅತ್ರಿ ಮತ್ತು ಅನಸೂಯ. ನಮ್ಮ ಹೃದಯ ಅನ್ನೋದು ಅನಸೂಯ ಆಗಿರಬೇಕು, ಬುದ್ಧಿ ಅನ್ನೋದು ಅತ್ರಿ ಆಗಿರಬೇಕು. ತ್ರಿಗುಣ ದೋಷದಿಂದ ಅದು ಮೀರಿರಬೇಕು. ಹೃದಯದಲ್ಲಿ ಶುದ್ಧಿ ಇರಬೇಕು, ಅದು ಅನಸೂಯ. ಅಂಥವರಿಗೆ ಪ್ಯೂರ್ ಹಾರ್ಟ್, ಕ್ಲಿಯರ್ ಇಂಟೆಲೆಕ್ಟ್, ಪ್ಯೂರ್ ಹಾರ್ಟ್ ಅಂಡ್ ಕ್ಲಿಯರ್ ಇಂಟೆಲೆಕ್ಟ್ ಇದ್ದವರಿಗೆ ಭಗವಂತ ತನ್ನನ್ನು ಕೊಟ್ಟುಕೊಳ್ತಾನೆ. ಅಂಥವನಿಗೆ ಆತ್ಮಜ್ಞಾನ ಆಗತ್ತೆ ಅಂತ ಅರ್ಥ. ಅನಸೂಯವೇ ಅಂತ ಕರ್ತಿದ್ದಾನೆ. ಅದಕ್ಕೆ ಅರ್ಜುನನಿಗೆ ಭಗವಂತ ಹೇಳ್ತಿದ್ದಾನೆ, ನೀನು ಶುದ್ಧ ಹೃದಯ ಉಳ್ಳವನು ಅಂತ. ಭಗವಂತನೇ ಕರೆದ ಮೇಲೆ ಇನ್ನೇನು ಆಗಬೇಕಾಗಿದೆ? ಆಮೇಲೆ ಹೇಳ್ತಾನೆ ಭಗವಂತ, ಈ ಜ್ಞಾನ ಎಂಥದಪ್ಪ ಅಂದ್ರೆ ಜ್ಞಾನಂ ವಿಜ್ಞಾನ ಸಹಿತಂ. ಇದು ವಿಜ್ಞಾನ ಸಹಿತವಾದ ಜ್ಞಾನ. ವಿಜ್ಞಾನ ಎಂಬ ಶಬ್ದಕ್ಕೆ ಏನರ್ಥ ನೋಡಿ. ಜ್ಞಾನ ವಿಜ್ಞಾನ 7ನೇ ಅಧ್ಯಾಯದಲ್ಲೂ ಬಂದಿದೆ. ಜ್ಞಾನ ವಿಜ್ಞಾನ ಯೋಗ ಅಂತಾನೆ ಅದಕ್ಕೆ ಅರ್ಥ, ಆ ಅಧ್ಯಾಯದ ಹೆಸರು. ಜ್ಞಾನ ಅಂದ್ರೆ ಸಗುಣ ಜ್ಞಾನ, ವಿಜ್ಞಾನ ಅಂದ್ರೆ ನಿರ್ಗುಣ ಈಶ್ವರ ಜ್ಞಾನ. ನಿನಗೆ ಸಗುಣ ಈಶ್ವರ ಜ್ಞಾನ ಮತ್ತು ಈ ನಿರ್ಗುಣ ಈಶ್ವರ ಜ್ಞಾನ ಎರಡನ್ನು ಹೇಳ್ತೇನೆ. ಸಗುಣ ಈಶ್ವರ ಜ್ಞಾನ ಯಾಕೆ ಬೇಕು? ಚಿತ್ತಶುದ್ಧಿಗಾಗಿ, ಉಪಾಸನೆಗಾಗಬೇಕು. ನಿರ್ಗುಣವು ಈಶ್ವರ ಜ್ಞಾನ ಯಾಕಬೇಕು? ಮೋಕ್ಷಕ್ಕಾಗಬೇಕು. ಆದ್ದರಿಂದ ಜ್ಞಾನ ವಿಜ್ಞಾನ. ಅದಕ್ಕೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಪರೋಕ್ಷ ಜ್ಞಾನ, ವಿಜ್ಞಾನಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. 7ನೇ ಅಧ್ಯಾಯದಲ್ಲಿ ಪರಾಪ್ರಕೃತಿ ಅಪರಾಪ್ರಕೃತಿ ಜ್ಞಾನ ಅಂತ ಕರೆದ್ರು. ಹೀಗೆ ಎರಡನ್ನು ಹೇಳ್ತೇನೆ. ಈಗ ನೋಡಿ, ಶಂಕರ ಭಗವತ್ಪಾದರು ಅದ್ರ ಬಗ್ಗೆ ಏನು ಬರೀತಾರೆ?
ಒಂದು ವಿಶಿಷ್ಟ ಶಬ್ದ ಬಳಸಿ, ಜ್ಞಾನಂ ವಿಜ್ಞಾನ ಸಹಿತಂ ಅಂದಾಗ ಅನುಭವಯುಕ್ತಂ ಅಂತ ಹೇಳಿ ಬರ್ತದೆ. ಅನುಭವ ಸಹಿತವಾದದ್ದು ಅಂತ. ಎಷ್ಟೋ ಜನ ಜ್ಞಾನ ಅಂದ್ರೆ ಏನು ಬುಕ್ಕಿಶ್ ನಾಲೆಜು, ವಿಜ್ಞಾನ ಅಂದ್ರೆ ಎಕ್ಸ್ಪೀರಿಯನ್ಸ್, ಅನುಭವ ಅಂತ ಹೇಳ್ತಾರೆ. ಇಲ್ಲಿ ಅನುಭವ ಎನ್ನುವ ಶಬ್ದ ಪುಸ್ತಕ ಓದಿದ ಮೇಲೆ ಏನೋ ಘಟಿಸುವ ಘಟನೆ ಅಲ್ಲ. ನಮ್ಮ ಸಾರ್ವತ್ರಿಕ ಸಾಮಾನ್ಯ ಅನುಭವ ಏನು, ಅವಸ್ಥಾತ್ರಯದ ಅನುಭವದಲ್ಲಿ ಆ ಸಾಕ್ಷಿ ಅನ್ನುವಂತಹ ಚೈತನ್ಯ ವಸ್ತು ಏನಿದೆ ಅದುವೇ ನಾನು ಅಂತ ಗೊತ್ತಾಗೋದೇ ಅನುಭವ. ಅದರಿಂದ ಆ ಅನುಭವ, ಆ ನಿಶ್ಚಯ ಸಹಿತವಾದಂತಹ ಜ್ಞಾನವನ್ನ ನಾನು ಹೇಳ್ತೇನೆ ಎಂಬುದಾಗಿ ಅರ್ಥ ಮಾಡಬೇಕಾಗತ್ತೆ. ಇಲ್ಲದಿದ್ರೆ ನಾನು ಅಧ್ಯಯನ ಮಾಡಿದ ಮೇಲೆ ಒಂದಿಷ್ಟು ಧ್ಯಾನ ಮಾಡಬೇಕು, ಧ್ಯಾನ ಮಾಡಿದ್ಮೇಲೆ ನನಗೆ ಅನುಭವ ಆಗ್ತದೆ, ಹೀಗೆ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಆ ಅರ್ಥದಲ್ಲಲ್ಲ. ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್ ಅಂತ ಹೇಳ್ತಾನೆ. ಯಾವುದನ್ನು ತಿಳಿಯುವುದರಿಂದ ಅಶುಭದಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯಾ. ಅಶುಭ ಅಂದ್ರೆ ಯಾವುದು? ಅಮಂಗಲ ಅಂತ ಅರ್ಥ, ಅಶಿವ ಅಂತ ಅರ್ಥ. ಯಾವುದದು? ಸಂಸಾರ. ಸಂಸಾರ ಅಂದ್ರೆ ಅಮಂಗಲವ? ಹೌದು. ಸಂಸಾರ ಅಂದ್ರೆ ಜೊತೆಯಲ್ಲಿ ಬಂಧು ಬಾಂಧವರು ಇರೋದು ಅಂತ ಅರ್ಥ ಅಲ್ಲ. ರಾಗ ದ್ವೇಷ, ರಾಗ ಭಯ ಕ್ರೋಧ, ಇದು ಅಮಂಗಲ ಆಯ್ತು. ಭಯವನ್ನು ಯಾರಾದ್ರೂ ಮಂಗಲ ಅಂತ ಹೇಳ್ತಾರ? ನಿರ್ಭೀತಿ, ಅಭಯ, ಇದೇ ಮಂಗಲ. ಆದ್ರಿಂದ ಅವಿದ್ಯಾ ಕಾಮಕರ್ಮ ಎಂಬ ಸಂಸಾರ, ಕುಟುಂಬ ಎಂಬ ಅರ್ಥದಲ್ಲಲ್ಲ, ಅವಿದ್ಯಾ ಕಾಮಕರ್ಮ ಅಥವಾ ರಾಗದ್ವೇಷ ಅಥವಾ ರಾಗ ಭಯ ಕ್ರೋಧ, ಎಮೋಷನಲ್ ವೀಕ್ನೆಸ್, ಆ ದೌರ್ಬಲ್ಯಗಳು, ಮಾನಸಿಕ ದೌರ್ಬಲ್ಯಗಳೇನಿದೆ ಅದೇ ಅಶುಭ. ಭಯ ಒಂದು ಅಶುಭ, ದ್ವೇಷ ಒಂದು ಅಶುಭ, ದುಃಖ ಒಂದು ಅಶುಭ, ಡಿಪ್ರೆಷನ್ನು ಮತ್ತೆಲ್ಲ ಮಾನಸಿಕವಾದ ಸಮಸ್ಯೆಗಳೇನಿದೆ ಇದನ್ನೇ ಅಶುಭ, ಸಂಸಾರ ಬಂಧನ ಅಂತ ಕರೆದಿದ್ದಾರೆ. ಅದರಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯಾ, ಜೀವನ್ ಮುಕ್ತಿಯನ್ನು ಪಡಿತೀಯಾ ಎಂಬುದಾಗಿ ಭಗವಂತ ಹೇಳಿದ. ಇನ್ನು ಮುಂದುವರಿಸಿ ಹೇಳ್ತಾನೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇಲ್ಲಿ 7 ವಿಶೇಷಣ ಕೊಡ್ತಾನೆ ಜ್ಞಾನಕ್ಕೆ. ಹಿಂದಿನ ಶ್ಲೋಕದಲ್ಲಿ 3 ವಿಶೇಷಣ ಕೊಟ್ಟಿದ್ದ, ಇಲ್ಲಿ 7 ಕೊಡ್ತಾನೆ. ಯಾವುದು? ರಾಜವಿದ್ಯಾ, ರಾಜಗುಹ್ಯಂ, ಇದು 2ನೇ ವಿಶೇಷಣ. ಉತ್ತಮಂ ಪವಿತ್ರಂ, ಇದಂ, ಇದಂ ಅಂದ್ರೆ ಇದು ಜ್ಞಾನ ಅಂತ ಅರ್ಥ. ಇದಂ ಜ್ಞಾನಂ ಉತ್ತಮಂ ಪವಿತ್ರಂ, ಶ್ರೇಷ್ಠವಾದ ತೊಳೆಯುವ ವಸ್ತು, ಪವಿತ್ರ ಪಾವನ ಅಂತ. 4ನೇದು ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷವಾಗಿ ತಿಳಿದು ಬರೋದು. ಧರ್ಮ್ಯಂ, ಧರ್ಮ್ಯಂ, ಧರ್ಮ ಸಹಿತವಾದದ್ದು. ಸುಸುಖಂ ಕರ್ತುಂ, ಸುಲಭವಾಗಿ ಪಡೆಯಲ್ಪಡುವಂಥದ್ದು, ಗಳಿಸುವಂಥದ್ದು. ಅವ್ಯಯಂ, ನಾಶರಹಿತ. ಇದರದ ಅನ್ವಯ ಹೇಗಾಗತ್ತೆ? ಸುಲಭವಾದ ಅನ್ವಯ. ಇದಂ ರಾಜವಿದ್ಯಾ ರಾಜಗುಹ್ಯಂ ಉತ್ತಮಂ ಪವಿತ್ರಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಕರ್ತುಂ ಸುಸುಖಂ ಅವ್ಯಯಂ. ಈ 7 ವಿಶೇಷಣಗಳಿಂದ ಜ್ಞಾನವನ್ನು ಹೊಗಳುತ್ತಾನೆ. ಮೊದಲನೇದಾಗಿ ರಾಜವಿದ್ಯಾ ರಾಜಗುಹ್ಯಂ, ಈ ಹೆಸರಿನಿಂದಲೇ ಅಲ್ಲಿ ಅಧ್ಯಾಯಕ್ಕೆ ಹೆಸರು ಬಂದಿರೋದು, ಈ ಶ್ಲೋಕದಿಂದ. ರಾಜವಿದ್ಯಾ ಅಂತ ಕರೆದಿದ್ದಾರೆ. ರಾಜವಿದ್ಯಾ ಅಂದ್ರೆ ನೀವು ರಾಜರ ವಿದ್ಯೆ ಅಂತ ಅಲ್ಲ, ಅದು ರಾಜ ಮಹಾರಾಜರು ಕಲಿಬೇಕಾಗಿರೋ ವಿದ್ಯೆ ಅಂತ ಅಲ್ಲ. ವಿದ್ಯಾನಾಂ ರಾಜ, ವಿದ್ಯೆಗಳಿಗೆ ಇದು ರಾಜ. ರಾಜ ಅನ್ನೋ ಶಬ್ದಕ್ಕೆ ಅರ್ಥ ಏನು? ರಾಜರು ದೀಪ್ತೌ ಎನ್ನುವ ಧಾತುವಿನಿಂದ ರಾಜ ಶಬ್ದ ಬಂದಿದೆ, ಪ್ರಕಾಶಮಾನವಾದದ್ದು ಅಂತ. ಹೆಚ್ಚು ಪ್ರಕಾಶಮಾನವಾದದ್ದು ಶಬ್ದ, ರಾಜ ಶಬ್ದದ ಅರ್ಥ. ಪಿಪ್ ಪ್ರತ್ಯಯವನ್ನು ಹಾಕಿ ರಾಜ ಎಂಬ ಶಬ್ದ ಪಡೆದಿದ್ದಾರೆ. ಆದರೆ ಶಂಕರರು ಏನು ಹೇಳ್ತಾರೆ? ದೀಪ್ತಿ ಅತಿಶಯತ್ವಾತ್, ಅತ್ಯಂತ ಶ್ರೇಷ್ಠವಾದ ಪ್ರಕಾಶವನ್ನು ಹೊಂದಿರೋದ್ರಿಂದ ರಾಜವಿದ್ಯಾ ಅಂತ. ಬೇರೆ ವಿದ್ಯೆಗಳೆಲ್ಲ ಕಡಿಮೆ ಪ್ರಕಾಶ ಇದೆ.
ಈ ಅಧ್ಯಾತ್ಮ ವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಎನ್ನುವಂಥದ್ದು ಬೇರೆ ವಿದ್ಯೆಗಳಲ್ಲಿ ಬಹು ಶೋಭಾಯಮಾನವಾದದ್ದು, ಹೆಚ್ಚು ಹೊಳೆಯುವಂಥದ್ದು, ಅರ್ಥಾತ್ ಶ್ರೇಷ್ಠವಾದದ್ದು. ಯಜ್ಞಾತ್ವಾ ನ ಪರಂ ಜ್ಞೇಯಂ ಯತ್ ಸುಖಾನ್ನ ಪರಂ ಸುಖಂ ಯಲ್ಲಾಭಾನ್ನ ಪರೋ ಲಾಭ ಯದ್ಗತ್ವಾ ನ ಪರಂ ಗಮ್ಯಂ. ಯಾವುದನ್ನ ಪಡೆದ್ರಿಂದ ಮತ್ತನ್ನು ತಿಳಿಯುವ ಅವಶ್ಯಕತೆ ಇಲ್ಲ, ಯಾವುದನ್ನು ತಿಳಿದ ಮೇಲೆ ಇನ್ನೊಂದು ತಿಳಿಯುವ ಅವಶ್ಯಕತೆಯೇ ಇಲ್ವೋ. ಆದ್ರಿಂದ ಶೌನಕೋಹ ವೈ ಮಹಾಶಾಲ ಅಂಗಿರಸಂ ವಿಧಿವದುಪಸನ್ನಪ್ಪೃಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಯಾವುದು ಒಂದೊಂದು ತಿಳಿದ ಮೇಲೆ ಇನ್ನೊಂದು ತಿಳಿಯುವ ಅವಶ್ಯಕತೆಯೇ ಬರೋಲ್ವೋ, ಅದರಿಂದ ಇದು ಶ್ರೇಷ್ಠ. ಎಷ್ಟು ಅದ್ಭುತವಾದ ಜ್ಞಾನ! ಯಾಕೆ ಉಳಿದವೆಲ್ಲ ಅಜ್ಞಾನ ಎಂಬುದಾಗಿ ಗೊತ್ತಾಗ್ಬಿಡ್ತದೆ. ನಾವು ಸಂಸಾರ ಸ್ವಪ್ನ ತುಲ್ಯೋ, ಸ್ವಪ್ನದ ಜ್ಞಾನಗಳವಲ್ಲ. ಎಚ್ಚರದ ಜ್ಞಾನ ಯಾವುದು? ಅಧ್ಯಾತ್ಮ ಜ್ಞಾನ. ಯತ್ ಸುಖಾನ್ನ ಪರಂ ಸುಖಂ. ಈ ಆತ್ಮಜ್ಞಾನದಿಂದ ಸಿಗುವ ಸುಖ ಶ್ರೇಷ್ಠವಾದ ಸುಖ. ಲಾಭಾನ್ನ ಪರೋ ಲಾಭ. ಇದಕ್ಕಿಂತ ದೊಡ್ಡ ಲಾಭವೇ ಇಲ್ಲ. ಯದ್ಗತ್ವಾನ ಪುನರ್ಗಮ್ಯಂ, ಯದ್ಗತ್ವಾನ ನಿವರ್ತಂತೆ ಎಂಬುದಾಗಿ ಕೂಡ ಹೇಳಿದ್ದಾನೆ. ಎಲ್ಲಿ ಹೋದ್ಮೇಲೆ ಮತ್ತೆ ಹಿಂತಿರುಗಿ ಬರ್ಬೇಕಂತ ಅನ್ಸೋದಿಲ್ವೋ. ಆದ್ದರಿಂದ ರಾಜವಿದ್ಯಾ, ರಾಜಗುಹ್ಯಂ, ಸೀಕ್ರೆಟ್ ಆಫ್ ಸೀಕ್ರೆಟ್ಸ್. ರಾಜ ಅಂದ್ರೆ ಇಲ್ಲಿಯೂ ಕೂಡ ದೀಪ್ತಿ ಅತಿಶಯತ್ವಾತ್. ಶಂಕರರು ಬರೀತಾರೆ ಭಾಷ್ಯದಲ್ಲಿ, ರಾಜವಿದ್ಯಾ ಎಂಬ ಶಬ್ದಾರ್ಥ ದೀಪ್ಯತೆ ಹಿ ಇಯಂ ಅತಿಶಯೇನ ಬ್ರಹ್ಮವಿದ್ಯಾ ಸರ್ವವಿದ್ಯಾನಾಂ. ಎಲ್ಲ ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಅತಿಶಯವಾಗಿ ಪ್ರಕಾಶಿಸುವುದರಿಂದ ರಾಜವಿದ್ಯಾ ಅಂತ ಅರ್ಥ. ತಥಾ ರಾಜಗುಹ್ಯಂ ಗುಹ್ಯಾನಾಂ ರಾಜ. ರಹಸ್ಯಗಳಲ್ಲಿ ಪ್ರಕಾಶಿಸುವಂಥದ್ದು ಶ್ರೇಷ್ಠ ರಹಸ್ಯ ಅಂತ. ನಮ್ಮಲ್ಲಿ ಸುಭಾಷಿತಕಾರರು ಒಂದು ಮಾತನ್ನು ಹೇಳ್ತಾರೆ, 9 ರಹಸ್ಯಗಳನ್ನ ಕಾಪಾಡಿಕೊಳ್ಬೇಕಂತ. ಆಯುರ್ವಿತ್ತಂ ಗೃಹಚ್ಛಿದ್ರಂ ಮಂತ್ರಮೌಷಧ ಸಂಗಮಂ ದಾನಂ ಮಾನಾಪಮಾನಶ್ಚ ನಮಗೋಪ್ಯಾನಿ ಕಾರಯೇತ್. 9 ರಹಸ್ಯಗಳು ಯಾವುದು? ಆಯುಷ್ಯವನ್ನ ರಹಸ್ಯವಾಗಿಡ್ಬೇಕು, ಯಾರಿಗೆ ಹೇಳಬಾರದು ಅಂತ ಹೇಳ್ತಾರೆ. ಅದರಲ್ಲಿ ಹೇಳ್ತಾರಲ್ಲ, ಹೆಂಗಸರ ಆಯುಷ್ಯ ಕೇಳಬಾರದು ಅಂತ. ಒಬ್ರು ಹೇಳ್ತಿದ್ರು ತಮಾಷೆಗೆ, ಹೆಂಗಸರ ಆಯುಷ್ಯ ಕೇಳಬಾರದು, ಹುಡುಗರ ಮಾರ್ಕ್ಸ್ ಕೇಳಬಾರದು ಅಂತ. ಅಂದ್ರೆ ಆಯುಷ್ಯ ಕೇಳಿದ್ರೆ ಏನಪ್ಪಾ ಅಂದ್ರೆ, ಒಂದೋ ಅವರ ಎಕ್ಸ್ಪ್ರೆಷನ್ ಇಂದ ನಮಗೆ ಬೇಸರ ಆಗ್ಬಹುದು, ಅವರ ಏನು ಅತಿಯಾದಂತಹ ಆಯುಷ್ಯ ಆಯಿತು ಅನ್ನುವಂತಹ ಮಾತು ಕೇಳಿಯೋ, ಅಥವಾ ತುಂಬಾ ಕಡಿಮೆ ವಯಸ್ಸಿನ ಕಾಣುತ್ತಿದ್ದೀರಿ ಅಂತ ಹೇಳುವ, ಅದು ನಮ್ಮ ಮನಸ್ಸಿನ ಮೇಲೆ ಆಘಾತ ಮಾಡಬಹುದು. ಅದು ಇರಬಹುದು ಕಾರಣ. ವಿತ್ತಂ, ದುಡ್ಡಿನ ವಿಷಯ ಹೇಳಬಾರದಂತೆ, ಅದನ್ನು ರಹಸ್ಯವಾಗಿಡಬೇಕು. ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಅಷ್ಟು ದುಡ್ಡಿದೆ ಅಂತ ಹೇಳಿ ಸಂಪತ್ತನ್ನ ಪ್ರಪಂಚಕ್ಕೆಲ್ಲ ಬಹಿರಂಗ ಮಾಡ್ತಾ ಹೋಗಬಾರ್ದು. ಗೃಹಚ್ಛಿದ್ರಂ, ಮನೆಯಲ್ಲಿ ಆಗಿರತಕ್ಕಂತಹ ಗಲಾಟೆ, ಅಣ್ಣ ತಮ್ಮ, ಗಂಡ ಹೆಂಡತಿ, ಮಕ್ಕಳು ಮಧ್ಯೆ, ಕುಟುಂಬದೊಳಗಡೆ ಕಲಹಗಳು ಬರ್ತದೆ ಹೋಗ್ತದೆ. ಅದನ್ನ ಇನ್ನೊಬ್ಬರಿಗೆ, ಸಮಾಜದ ಥರ್ಡ್ ಪರ್ಸನ್ಗೆ ಅದನ್ನ ಹೇಳಬಾರ್ದು. ಯಾಕೆ? ಅದನ್ನೇ ಆಡಿಕೊಳ್ತಾರೆ, ನಮ್ಮನ್ನು ಹಗುರ ಮಾಡ್ತಾರೆ. ಅದನ್ನು ಸುಭಾಷಿತಕಾರ ಎಷ್ಟು ಎಚ್ಚರಿಕೆ ಮಾತು ಹೇಳ್ತಿದ್ದ ನೋಡಿ. ಅದರಿಂದ ಗೃಹಚ್ಛಿದ್ರವನ್ನು ಹೇಳಬಾರ್ದು. ಮಂತ್ರಮೌಷಧ ಸಂಗಮಂ, ಮಂತ್ರ ಅಂದ್ರೆ ನಮ್ಗೆ ಉಪದೇಶ ಆಗಿರತಕ್ಕಂತಹ ಮಂತ್ರವನ್ನ ರಹಸ್ಯವಾಗಿ ಇಟ್ಟುಕೊಳ್ಬೇಕು. ಆವಾಗಲೇ ನಮ್ಗೆ ಅದರ ಮಹತ್ವದ ಅರಿವಾಗ್ತದೆ. ಔಷಧಂ, ಔಷಧ ಅಂದ್ರೆ ಕೆಟ್ಟ ಪ್ರಯೋಗ ಆಗಬಾರದು, ತಪ್ಪು ಪ್ರಯೋಗ ಆಗಬಾರದು ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಸರಿಯಾಗಿ ತಿಳಿದು ಗುರುಮುಖೇನ ಅದನ್ನು ತಿಳಿದು ಪ್ರಯೋಗಿಸಿದಾಗಲೇ ಫಲ ಬರೋದು. ಆದ್ರಿಂದ ಸುಮ್ಮನೆ ಯಾರಿಗೂ ಅದನ್ನು ಕೊಡ್ಲಿಕ್ಕೆ ಹೋಗಬಾರದು ಅಂತ ಹೇಳಿದ್ದಾರೆ. ಔಷಧ ಸಂಗಮ, ಸಂಗಮ ಪತಿ ಪತ್ನಿಯ ರತಿಯ ವಿಷಯವಾಗಿ ಮಾತನಾಡಬಾರದು ಸಮಾಜದಲ್ಲಿ. ದಾನಂ ಮಾನ ಅಪಮಾನಶ್ಚ, ದಾನ ಕೊಟ್ಟಿದ್ದನ್ನು ಹೇಳಬಾರ್ದು, ನಾನು ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅಂತ. ಕೊಟ್ಟ ಫಲ ಎಲ್ಲ ಹೊರಟೋಗ್ಬಿಡುತ್ತೆ ಹೇಳುವುದ್ರ ಮೂಲಕ. ತಾಮಸಿಕ ದಾನ ಆಗ್ಬಿಡುತ್ತದೆ ಅಥವಾ ರಾಜಸಿಕ ದಾನ ಆಗ್ಬಿಡುತ್ತದೆ. ರಹಸ್ಯವಾಗಿಡ್ಬೇಕು. ಮಾನ ಅಪಮಾನಶ್ಚ, ನಮಗೆ ಸನ್ಮಾನ ಆಗಿರೋದು, ಅಪಮಾನ ಆಗಿರೋದು ಎರಡು ಹೇಳಬಾರ್ದು. ಸನ್ಮಾನ ಆಗಿರೋದನ್ನು ಹೇಳಿದ್ರೆ ಮತ್ತೆ ಅಹಂಕಾರ ಪುಷ್ಟಿ ಆಗ್ತದೆ. ಅಪಮಾನ ಆಗಿರೋದು ಹೇಳಿದ್ರೆ ನಮ್ಮ ಬಗ್ಗೆ ಅವಹೇಳನಕ್ಕೆ ಕಾರಣ ಆಗ್ತದೆ. ನಮಗೋಪ್ಯಾನಿ ಕಾರಯೇತ್, ಇದು ವ್ಯಾವಹಾರಿಕ ನೀತಿ ಇದು. ಆದ್ರೆ ಇದು
ವೇದಾಂತದ ಬ್ರಹ್ಮಜ್ಞಾನ ಅನ್ನೋದು ಇದೆಲ್ಲಕ್ಕೂ ಮೀರಿದ ರಹಸ್ಯ. ಅದು ಯಾಕೆ ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ನೋಡಿದೆವು ನಾವು. ಇನ್ನು ಕೃಷ್ಣ ಹೇಳ್ತಾನೆ ಉತ್ತಮಂ ಪವಿತ್ರಂ. ಈ ಅಧ್ಯಾತ್ಮ ವಿದ್ಯೆ ಎನ್ನುವುದು ಪಾವನಾನಾಂಚ ಪಾವನಂ, ನಮ್ಮನ್ನು ಪಾವನಂ ಪವಿತ್ರಂ ಅಂದ್ರೆ ಶುದ್ಧೀಕರಣಗೊಳಿಸುವ ವಸ್ತು ಅಂತ ಅರ್ಥ. ಅದರಲ್ಲಿ ಉತ್ತಮಂ ಶ್ರೇಷ್ಠವಾಗುವುದು ಯಾವುದಪ್ಪ ಅಂದ್ರೆ ಬ್ರಹ್ಮಜ್ಞಾನ. ಗಂಗಾ ಸ್ನಾನದಿಂದಲೂ ಶುದ್ಧಿ ಆಗ್ತೇವೆ ನಾವು, ಅಥವಾ ಜಪತಪಾದಿಗಳಿಂದಲೂ, ಕೂಷ್ಮಾಂಡ ಹೋಮದಿಂದಲೂ, ಬೇರೆ ಬೇರೆ ವೈದಿಕ ಉಪಾಯಗಳಲ್ಲಿ ರುದ್ರಪಾರಾಯಣ ಮುಂತಾದವುಗಳು ಕೊಟ್ಟಿದ್ದಾರೆ. ಕೃಚ್ಛ್ರ, ಚಾಂದ್ರಾಯಣ ಇವೆಲ್ಲವೂ ಕೂಡ ಪಾಪ ಕ್ಷಾಲನಕ್ಕೆ ಇರುವ ವ್ಯವಸ್ಥೆ, ಅಂದ್ರೆ ಶುದ್ಧೀಕರಣ ಮಾಡೋದಕ್ಕೆ ಇರುವ ವ್ಯವಸ್ಥೆಗಳವೆಲ್ಲ. ಆದರೆ ಶ್ರೇಷ್ಠವಾದ ಶುದ್ಧಿ ಮಾಡೋ ವಸ್ತು ಯಾವುದಪ್ಪ ಪ್ರಪಂಚದಲ್ಲಿ? ಜ್ಞಾನವೇ. ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ತೊಳೆದು ಶುದ್ಧೀಕರಣ ಮಾಡೋದ್ರಲ್ಲಿ ಜ್ಞಾನಕ್ಕಿಂತ ಶ್ರೇಷ್ಠವಾದ ಇನ್ನೊಂದಿಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, 4ನೇ ಅಧ್ಯಾಯ 5ನೇ ಅಧ್ಯಾಯಗಳಲ್ಲಿ ಎಷ್ಟು ಸುಂದರವಾದ ಮಾತುಗಳನ್ನು ಹೇಳ್ತಾನೆ ಜ್ಞಾನದ ಬಗ್ಗೆ. ಸರ್ವಂ ಜ್ಞಾನ ಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಈ ಅರ್ಜುನ, ಜ್ಞಾನ ಎನ್ನುವ ಪ್ಲವದಿಂದ ಪಾಪ ಎನ್ನುವ ಸರೋವರ ದಾಡ್ತೀಯ ನೀನು ಅಂತ. ಪಾಪದ ದೊಡ್ಡ ಸಮುದ್ರ ಇದೆ, ಆ ಸಮುದ್ರ ದಾಟೋದು ಹೇಗೆ? ಜ್ಞಾನ ಎನ್ನುವ ಪ್ಲವ ಅಂದ್ರೆ ದೋಣಿ, ಹಡಗು ಅಂತ ಅರ್ಥ. ಅದಕ್ಕಿಂತಲೂ ಹೆಚ್ಚಿನದಾಗಿ ಇನ್ನೊಂದು ಮಾತು ಹೇಳ್ತಾನೆ, ಜ್ಞಾನಾಗ್ನಿದಗ್ಧ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನ ಎಂಬ ಅಗ್ನಿಯಿಂದ ಕರ್ಮಗಳೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತ ಕಣೋ. ಶಂಕರ ಭಗವತ್ಪಾದರು ಚೆನ್ನಾಗಿ ಬರೀತಾರೆ, ಪವಿತ್ರಂ ಪಾವನಂ ಇದಂ ಉತ್ತಮಂ. ಶುದ್ಧಿಗೊಳಿಸುವುದರಲ್ಲಿ ಜ್ಞಾನವೇ ಶ್ರೇಷ್ಠ. ಹೇಗಪ್ಪ? ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ ಉತ್ಕೃಷ್ಟತಮಂ. ಎಲ್ಲ ಶುದ್ಧಿಕಾರಣಗಳಲ್ಲಿ ಬ್ರಹ್ಮಜ್ಞಾನವೇ ಉತ್ಕೃಷ್ಟತಮಂ. ಹೇಗೆ? ಅನೇಕ ಜನ್ಮ ಸಹಸ್ರ ಸಂಚಿತಮಪಿ ಧರ್ಮಾದಿ ಸಮೂಲಂ ಕರ್ಮ ಕ್ಷಣಮಾತ್ರಾದೇವ ಭಸ್ಮೀಕರೋತಿ ಯತಃ ಅತಃ ಕಿಂ ತಸ್ಯ ಪಾವನತ್ವಂ ವಕ್ತವ್ಯಂ. ಅನೇಕ ಜನ್ಮ ಸಹಸ್ರ ಸಂಚಿತಮಪಿ, ಜನ್ಮ ಸಹಸ್ರಗಳಲ್ಲಿ ಸಂಗ್ರಹಿಸಿದ ಧರ್ಮ ಅಧರ್ಮಾದಿ ಪಾಪ ಪುಣ್ಯಗಳೆರಡನ್ನೂ ಇಲ್ಲಿ ಲೆಕ್ಕಕ್ಕೆ ತಕ್ಕೊಂಡಿದ್ದಾರೆ. ಯಾಕಂದ್ರೆ ಜ್ಞಾನದಿಂದ ಪಾಪ ಪುಣ್ಯಗಳೆಲ್ಲವನ್ನು ಮೀರಿದ ಸ್ಥಿತಿಗೆ ಹೋಗ್ತಾನೆ ಅವನು. ಆದ್ದರಿಂದ ಪಾಪವನ್ನೇ ಲೆಕ್ಕಕ್ಕೆ ತೆಗೆದುಕೊಂಡ್ರೂ ಕೂಡ ಸಮೂಲಂ ಕರ್ಮ ಕ್ಷಣ ಮಾತ್ರ ದೇವ ಭಸ್ಮೀಕರೋತಿ. ಒಂದೇ ಕ್ಷಣದಲ್ಲಿ ಎಲ್ಲ ಕರ್ಮ ಭಸ್ಮವಾಗಿ ಹೋಗ್ತದೆ ಅಂತ. ಹೇಗೆ? ಕನಸಿನಲ್ಲಿ ಬಡಬಡಿಸ್ತಾ ಇದ್ದವನು ಎಚ್ಚರ ಆದ ತಕ್ಷಣ ಅವನ ದೋಷಗಳೆಲ್ಲ ಹೇಗೆ ನಿವೃತ್ತಿ ಆಗ್ತದೆ ಒಂದೇ ಕ್ಷಣದಲ್ಲಿ, ಹಾಗೆ ಇಲ್ಲಿ ಕೂಡ ಜ್ಞಾನವಾದ ತಕ್ಷಣ ಪಾಪಗಳೆಲ್ಲ ನಾಶ ಆಗ್ತದೆ. ಆದ್ದರಿಂದ ಉತ್ತಮಂ ಪವಿತ್ರಂ. ಒಬ್ಬ ಶಿಷ್ಯ ಗುರುಗಳಿಗೆ ಕೇಳಿದ್ರಂತೆ, ಗುರುಗಳು ಹೇಳ್ತಾರೆ ಶಿಷ್ಯನಿಗೆ, ನಿನ್ನ ಪಾತ್ರೆ, ತಾಮ್ರದ ಪಂಚಪಾತ್ರೆ ಉದ್ಧರಣೆ ಇದೆಯಲ್ಲ, ಅದನ್ನ ದಿನಾ ತೊಳಿಬೇಕಪ್ಪ. ಅದಕ್ಕೆ ಕಿಲುವು ಇರಬಾರದು, ಶುದ್ಧವಾಗಿಟ್ಕೊಳ್ಬೇಕು. ದಿನಾ ಬೂದಿ ಮತ್ತು ನಿಂಬೆ ಹಣ್ಣು ಹಾಕೊಂಡು ತೊಳಿಯದ್ನ ಅಂತ. ಶಿಷ್ಯ ಕೇಳಿದ, ಚಿನ್ನದ್ದೇ ಪಾತ್ರೆ ಆಗ್ಬಿಟ್ರೆ ತೊಳೆಯೋ ಕೆಲಸವೇ ಇಲ್ವಲ್ಲ ಅಂತ. ಅದರಿಂದ ಬೇರೆ ಬೇರೆ ಸಾಧನಗಳಿಂದ ನಾವು ಶುದ್ಧಿ ಮಾಡ್ಕೊಂಡ್ರೆ ಮತ್ತೆ ಅಪವಿತ್ರ ಆಗ್ತಾ ಇರ್ತೇವೆ. ಜ್ಞಾನದಿಂದ ಒಮ್ಮೆ ಪವಿತ್ರ ಆಗ್ಬಿಟ್ರೆ ಮತ್ತೆ ಅಪವಿತ್ರದ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಶ್ರೇಷ್ಠ ಹೋಗುವುದು 2 ಕಾರಣಗಳಿಂದ. ಒಂದು, ಕ್ಷಣ ಮಾತ್ರದಲ್ಲಿ ಸಕಲ ಪಾಪಗಳನ್ನು ನಾಶಪಡಿಸುತ್ತೆ. ಇದು ಒಂದ್ಸಲ ಶುದ್ಧಿ ಆದ್ಮೇಲೆ ಮತ್ತೆ ಅಪವಿತ್ರ ಆಗುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಪವಿತ್ರಮಿದಂ. ಪ್ರತ್ಯಕ್ಷಾವಗಮಂ ಅಂತ ಮತ್ತೊಂದು ವಿಶೇಷಣ ಕೊಟ್ಟಿದ್ದಾನೆ ಇದರಲ್ಲಿ. ಇದು 4ನೇ ವಿಶೇಷಣ. ಇದು ಪ್ರತ್ಯಕ್ಷವಾಗಿ ಅವಗಮಂ, ತಿಳಿದು ಬರುವಂಥದ್ದು ಅಂತ. ಪ್ರತ್ಯಕ್ಷವಾಗಿ ತಿಳಿಯಬರುವಂಥದ್ದು. ಪ್ರತ್ಯಕ್ಷವಾಗಿ ಎಂಬ ಶಬ್ದಕ್ಕೆ ಏನರ್ಥ? ಶಂಕರ ಬರೀತಾರೆ, ಕಿಂಚ ಪ್ರತ್ಯಕ್ಷೇಣ ಸುಖಾದೇರಿವ ಅವಗಮಃ ಯಸ್ಯ ತತ್ ಪ್ರತ್ಯಕ್ಷ ಅವಗಮಂ. ಈಗ ಸುಖ ಮತ್ತು ದುಃಖ ನಮ್ಗೆ ಎಷ್ಟು ನೇರವಾಗಿ ಗೊತ್ತಾಗ್ತದೆ. ನಾನು ಸುಖಿ, ಅಥವಾ ಯಾವುದೇ ಭಾವನೆ ನಮ್ಮ ಒಳಗಡೆ ಉಂಟಾದ್ರೆ ಅದು ಯಾರೋ ಹೇಳಬೇಕಾಗಿಲ್ಲ ನಮಗೆ,
ಸಾಕ್ಷಿಭಾಸ್ಯ ಅಂತ ಹೇಳ್ತಾರೆ. ಅದಕ್ಕೆ ಡೈರೆಕ್ಟ್ ಆಗಿ ನಮಗೆ ಗೊತ್ತಾಗ್ತದೆ. ಹೊಟ್ಟೆ ನೋವು ಇದು ಬೆಳಕಿಟ್ಟು ನೋಡಬೇಕು ಅಥವಾ ಇನ್ನೇನೋ ಸಾಧನಗಳನ್ನು ಬಳಸ್ಕೋಬೇಕು ಏನಿಲ್ಲ, ನೇರವಾಗಿ ಗೊತ್ತಾಗುತ್ತೆ. ಹಾಗೆಯೇ ನೇರವಾಗಿ ಗೊತ್ತಾಗುವಂಥದ್ದು ಅಂತ ಒಂದು ಅರ್ಥ. ಯಾಕೆ? ನಮ್ಮ ಅಪರೋಕ್ಷ ಸ್ವರೂಪ ಅದು, ನಮ್ಮ ಸ್ವರೂಪವೇ ಆಗಿರುವುದರಿಂದ ನೇರವಾಗಿ ಬಿಡುವಂಥ ಇನ್ನು ಯಾವ ಬೆಳಕಿನ ಅವಶ್ಯಕತೆ ಇಲ್ಲ. ಅದು ಸ್ವಯಂ ಜ್ಯೋತಿ ಸ್ವರೂಪ, ಸ್ವಯಂ ಅನುಭವ ಸ್ವರೂಪ. ಎಸ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಎಂಬುದಾಗಿ ಬೃಹದಾರಣ್ಯಕ ಹೇಳುತ್ತೆ. ಅದು ಅಪರೋಕ್ಷ ಸ್ವರೂಪ. ಹೇಗೆ ಹೊಟ್ಟೆ ತುಂಬಿದ ಮೇಲೆ ತೃಪ್ತಿ ಆಯಿತು ಅಂತ ನಮಗೇ ಗೊತ್ತಾಗ್ತದೋ ಹಾಗೆ ನೇರವಾಗಿ ತಿಳಿದು ಬರುವಂಥದ್ದು. ಇನ್ನೊಂದು ಅರ್ಥವೂ ಮಾಡಬಹುದು, ಈ ಲೋಕದಲ್ಲಿ ಅನುಭವಕ್ಕೆ ಬರುವಂಥದ್ದು ಅಂತ. ಬದುಕಿದ್ದಾಗಲೇ ಈ ಶಾಂತಿ ಸಮಾಧಾನ ಅನುಭವಕ್ಕೆ ಬರುತ್ತೆ. ಇಹ ಚೇದ ವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತಿ ವಿನಷ್ಟಿ. ಕೇನೋಪನಿಷತ್ ಹೇಳುತ್ತೆ. ಇಲ್ಲಿಯೇ ಅರಿತುಕೊಂಡ್ರೆ ಅದು ಸತ್ಯವಾದದ್ದು, ಶ್ರೇಷ್ಠವಾದದ್ದು. ಇದು ನಾವು ಇಲ್ಲಿ ಅರಿತುಕೊಂಡಿಲ್ಲ ಅಂದ್ರೆ ದೊಡ್ಡ ನಷ್ಟ, ಮಹತಿ ವಿನಷ್ಟಿ. ಅತ್ರ ಬ್ರಹ್ಮ ಸಮಶ್ನುತೆ ಗೀತೆಯು ಹೇಳುತ್ತೆ, ಇಲ್ಲಿಯೇ ಬ್ರಹ್ಮದ ಅನುಭವ ಆಗತ್ತೆ ಅಂತ. ಈ ಜ್ಞಾನದಿಂದ ಮಾತ್ರ ಸಾಧ್ಯ, ಬ್ರಹ್ಮಜ್ಞಾನದಿಂದ. ಆದ್ರಿಂದ ಬ್ರಹ್ಮಜ್ಞಾನವು ಪ್ರತ್ಯಕ್ಷ ಅವಗಮಂ. ಇನ್ನು ಧರ್ಮ್ಯಂ ಅಂತ ಕರೀತಾನೆ. ಧರ್ಮ್ಯಂ ಎಂಬ ಶಬ್ದಕ್ಕೆ ಏನರ್ಥ? ಧರ್ಮ, ಧರ್ಮ್ಯಾತ್ ಅನಪೇತಂ. ಅದು ಧರ್ಮ ವಿರುದ್ಧ ಅಲ್ಲ, ಧರ್ಮಾತ್ ಅನಪೇತಂ. ಧರ್ಮಕ್ಕೆ ವಿರುದ್ಧವಲ್ಲದ್ದು ಯಾವುದು? ಆತ್ಮಜ್ಞಾನ. ಶಂಕರರು ಚೆನ್ನಾಗಿ ಬರೀತಾರೆ ಇಲ್ಲಿ, ಅನೇಕ ಗುಣವತೋಪಿ ಧರ್ಮ ವಿರುದ್ಧತ್ವಂ ದೃಷ್ಟಂ. ಎಷ್ಟೋ ಸಲ ತುಂಬಾ ಒಳ್ಳೇದು ದೊಡ್ಡದು ಅಂತ ತುಂಬಾ ಹೊಗಳ್ತೇವೆ, ಆದ್ರೆ ಧರ್ಮಕ್ಕೆ ವಿರುದ್ಧವಾಗಿ ಬಿಟ್ಟಿರ್ತದೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಆಯುರ್ವೇದದ ಪ್ರಕಾರ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅನೇಕ ರೋಗಗಳಿಗೆ ಅದು ಔಷಧಿ ಎಂಬುದಾಗಿ ಹೇಳ್ತಾರೆ. ಅನೇಕ ಗುಣಗಳಿದೆ ಅದರಲ್ಲಿ, ಹೌದು. ಆದ್ರೆ ಧರ್ಮಕ್ಕೆ ವಿರುದ್ಧತ್ವ ಕಾಣಿಸುತ್ತೆ. ಆದ್ರೆ ನ ತಥಾ ಆತ್ಮಜ್ಞಾನಂ ಧರ್ಮ ವಿರೋಧಿ ಕಿಂತು ಧರ್ಮ್ಯಂ ಧರ್ಮಾದ್ ಅನಪೇತಂ. ಇದು ಧರ್ಮಕ್ಕೆ ವಿರುದ್ಧವಲ್ಲದ್ದು ಎಂಬುದಾಗಿ ಹೇಳ್ತಾರೆ. ಧರ್ಮವನ್ನು ಬಿಟ್ಟು ಹೋಗುವುದಿಲ್ಲ ಅಂತ. ಧರ್ಮ ಎಂಬ ಶಬ್ದಕ್ಕೆ ಏನರ್ಥ ಅಂತ ನೋಡೋಣ. ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಮೀಮಾಂಸಾ ಶಾಸ್ತ್ರ ಹೇಳುತ್ತೆ. ಶ್ರುತಿ ಯಾವುದನ್ನು ಮಾಡು ಎಂಬುದಾಗಿ ಹೇಳಿದೆಯೋ ಅದೇ ಧರ್ಮ. ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಾದಿಗಳು, ಪ್ರಾಯಶ್ಚಿತ್ತ ಕರ್ಮಾದಿಗಳು ಏನು ಶ್ರುತಿ ನಮಗೆ ಹೇಳ್ತದೋ, ಇದನ್ನ ಮಾಡಬಾರದು ಇದನ್ನ ಮಾಡಬೇಕು ಅಂತ ಏನು ಶ್ರುತಿ ನಮಗೆ ನಿರ್ದೇಶ ವಿಧಿ ನಿಷೇಧಗಳ ಮೂಲಕ ತಿಳಿಸ್ಕೊಡ್ತದೋ ಅದನ್ನು ಧರ್ಮ ಅಂತ ಹೇಳಿದ್ದಾರೆ. ಧರ್ಮದ ಉದ್ದೇಶ ಏನು? ಧರ್ಮೋ ಧಾರಯತೆ ಪ್ರಜಾಹ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಈ ಸೃಷ್ಟಿಯನ್ನ ಧರಿಸೋದು, ಸುರಕ್ಷಿತವಾಗಿ ಅದನ್ನ ಕಾಯ್ದುಕೊಳ್ಳೋದು, ಕಾಪಾಡೋದು ಅಂತ. ಕೆಳಗಡೆಗೆ ಬೀಳದ ಹಾಗೆ ಅದನ್ನು ಕಾಪಾಡೋದೇ ಧರ್ಮದ ಕೆಲಸ. ಒಬ್ಬ ಮನುಷ್ಯನ ಕೆಳಗಡೆಗೆ ಧಾತುವಿಗೆ ಅದೇ ಧಾರಣ, ಹಿಡಿಯೋದು ಅಂತ ಅರ್ಥ. ಅವನು ಕೆಳಗಡೆ ಬೀಳದಿದ್ದಾಗ ಹಿಡ್ಕೊಳ್ಳೋದೇ ಧರ್ಮದ ಕೆಲಸ. ಆದ್ರಿಂದ ಈ ಜಗತ್ತೆಲ್ಲ ತನ್ನ ತನ್ನ ಗುಣಧರ್ಮವನ್ನ ಕಾಪಾಡಿಕೊಂಡು ಹೋಗಬೇಕಾದ್ರೆ ಧರ್ಮದ ಅಗತ್ಯತೆ ಇರುತ್ತೆ. ಪ್ರಕೃತಿಯಲ್ಲಿ ಎಲ್ಲವೂ ಧರ್ಮ ಪಾಲನೆ ಮಾಡುತ್ತೆ, ಮನುಷ್ಯ ಒಬ್ಬನೇ ಅಧರ್ಮಿ ಆಗೋದು. ಅದನ್ನ ಶಾಸ್ತ್ರಗಳು ಅವನಿಗೆ ಹೀಗೆ ಮಾಡು ಹೀಗೆ ಮಾಡಬೇಡ, ಯಾಕೆ ನಿನ್ನ ಪತನ ಆಗದೆ ಇರಲಿ ಎನ್ನುವ ಕಾರಣಕ್ಕೆ ಕೊಟ್ಟಿದೆ. ಆದ್ರಿಂದ ಈ ಆತ್ಮಜ್ಞಾನ ಅನ್ನುವಂಥದ್ದು ಕೂಡ ಧರ್ಮಕ್ಕೆ ವಿರುದ್ಧವಲ್ಲದ್ದು. ಧರ್ಮ ಮಾರ್ಗದಲ್ಲಿ ನಡೆದರೆ ಇದು ಪ್ರಾಪ್ತಿಯಾಗುವಂಥದ್ದು, ಮತ್ತು ಪ್ರಾಪ್ತಿಯಾದ ಮೇಲೂ ಕೂಡ ಧರ್ಮ ಸಹಜವಾಗಿ ಘಟಿಸ್ತದೆ ಅವನ ಜೀವನದಲ್ಲಿ. ನೋಡಿ, ಆತ್ಮಜ್ಞಾನ ಪ್ರಾಪ್ತಿಗೆ ಧರ್ಮ ಬೇಕು. ಜ್ಞಾನ ಪ್ರಾಪ್ತಿ ಆದ್ಮೇಲೆ ಮತ್ತೆ ಅಧರ್ಮವಾಗಿ ಕೇಳಿದ್ರೆ ಅಲ್ಲ. ಜ್ಞಾನ ಪ್ರಾಪ್ತಿ ಆದ್ಮೇಲೆ ಧರ್ಮ ಅತ್ಯಂತ ಸಹಜವಾಗಿ ಅವನಲ್ಲಿ ಘಟಿಸ್ತದೆ. ಆದ್ದರಿಂದ ಧರ್ಮಕ್ಕೆ ವಿರುದ್ಧವಲ್ಲದ್ದು ಅಂತ ಅರ್ಥ. ಸುಸುಖಂ ಕರ್ತುಂ ಅಂತ 6ನೇ ವಿಶೇಷಣ. ಅತ್ಯಂತ ಸುಲಭವಾಗಿ ಇದನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಅಂತ ಶಂಕರರು ಹೇಳ್ತಾರೆ. ಏವಮಪಿ ಸ್ಯಾತ್ ದುಃಖ ಸಂಪಾದ್ಯಂ ಇತ್ಯತಃ.
ಈ ಸರಿ ಧರ್ಮಕ್ಕೆ ವಿರುದ್ಧವಲ್ಲ, ಆದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕೇನೋ. ಸುಖಂ ಕರ್ತುಂ, ಇಲ್ಲ, ಸುಲಭವಾಗಿ ಅದನ್ನು ಪಡೀಬಹುದು. ಯಥಾ ರತ್ನ ವಿವೇಕ ವಿಜ್ಞಾನಂ, ರತ್ನ ವಿವೇಕ ವಿಜ್ಞಾನ ದೃಷ್ಟಾಂತ ಕೊಡ್ತಾರೆ. ಈಗ ರತ್ನವನ್ನ ಬೇರ್ಪಡಿಸುವುದಕ್ಕೆ ಇದು ರತ್ನವೋ ಅಲ್ಲವೋ ಏನ್ ಪ್ರಯತ್ನ ಪಡಬೇಕು? ದೈಹಿಕ ಶ್ರಮ ಏನಿಲ್ಲ, ವಿವೇಕ ಇದ್ರೆ ಆಯ್ತಷ್ಟೇ, ಇದು ರತ್ನ ಅಲ್ಲ ಅಂತ. ಹಾಗೆ ಆತ್ಮಜ್ಞಾನಕ್ಕೆ ಬೇಕಾಗಿರೋದೇನು? ವಿವೇಕ ಸ್ಪಷ್ಟವಾಗಿರ್ಬೇಕು. ಈಗ ಉಪಾಸನೆಯಿಂದ ಕ್ರಮಮುಕ್ತಿ ಪಡೆಯೋದಕ್ಕೆ ಬಹಳ ಶ್ರಮ ಇದೆ. ಪ್ರಾಣಾಯಾಮ ಗೊತ್ತಿರಬೇಕು, ಕೂತ್ಕೊಂಡಿರ್ಬೇಕು, ಓಂಕಾರ ಉಚ್ಚರಿಸಬೇಕು, ದೇಹ ಬಿಡುವಾಗ ಅದ ಎಚ್ಚರ ಇರಬೇಕು, ಇದೆಲ್ಲ ಆಯಾಸ ಇದೆ. ಇವನ್ ಕರ್ಮಕಾಂಡದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ತುಂಬಾ ಆಯಾಸಗಳಿದೆ. ಆದ್ರೆ ಆತ್ಮಜ್ಞಾನದಲ್ಲಿ ಆ ಆಯಾಸಗಳೇನಿಲ್ಲ, ವಿವೇಕ ಅನ್ನೋದು ಸ್ಪಷ್ಟವಾಗಿರಬೇಕು. ಆದ್ರಿಂದ ಇದು ಸುಸುಖಂ ಅರ್ಥ. ಸರಿ, ಸುಲಭವಾಗಿ ಸಿಗ್ತದೆ ಅಂತ ಹೇಳಿದ ಮಾತ್ರಕ್ಕೆ ಕ್ಷಯ ಆಗ್ತದೋ, ನಾಶ ಆಗ್ತದೋ? ಎಷ್ಟೋ ಜನರಿಗೆ ಸುಲಭವಾಗಿ ಸಿಕ್ಕಿದ್ದಕ್ಕೆ ವ್ಯಾಲ್ಯೂವೇ ಇರಲ್ಲ. ಫ್ರೀಯಾಗಿ ಔಷಧಿ ಕೊಟ್ಟರೆ ಅದೆಲ್ಲ ಬಿಸಾಡಿ ಹೋಗ್ತಾರೆ. ಸ್ವಲ್ಪ ದುಡ್ಡು ತಗೊಂಡ್ರೆ ಮಾತ್ರ ಅದಕ್ಕೆ ಬೆಲೆ. ಆದ್ರಿಂದ ಇದಕ್ಕೆ ನಾಶವಾಗುವ ಫಲಗಳು ಅವ್ಯಯಂ ನವ್ಯೇತಿ ಇತಿ ಅವ್ಯಯ. ಕರ್ಮ ಉಪಾಸನೆಗಳ ಫಲದ ಹಾಗೆ ಇದು ನಾಶ ಆಗುವಂಥದ್ದಲ್ಲ. ಶಂಕರರು ಎಷ್ಟು ಚಂದ ಮಾಡಿ ಬರೀತಾರೆ, ಅನ್ಯೇಷಾಂ ಕರ್ಮಣಾಂ ಸುಖ ಸಂಪಾದ್ಯಾನಾಂ ಅಲ್ಪಫಲತ್ವಂ ದುಷ್ಕರಾಣಾಂಚ ಮಹಾಫಲತ್ವಂ ದೃಷ್ಟಂ ಇತಿ ಇದಂತೂ ಸುಖ ಸಂಪಾದ್ಯತ್ವಾತ್ ಫಲಕ್ಷಯಾತ್ ಏತಿ ಇತಿ ಪ್ರಾಪ್ತೆ ಆಹಾ. ಬೇರೆ ಪ್ರಪಂಚದಲ್ಲೆಲ್ಲ ಸುಲಭವಾಗಿ ಸಿಕ್ಕಿದ್ದು ಕರ್ಮೆ ಫಲ, ಕಷ್ಟಪಟ್ಟು ಸಿಕ್ಕಿದ್ದು ದೊಡ್ಡ ಫಲ, ಅದು ನೋಡ್ತೇವೆ ಪ್ರಪಂಚದಲ್ಲಿ. ತುಂಬಾ ಶ್ರಮ ಪಟ್ಟು ಅವನು ಪಡ್ಕೊಂಡ ಅಂದ್ರೆ ದೊಡ್ಡ ಫಲ ಇರುತ್ತೆ ಅಂತ. ಇಲ್ಲೂ ಕಡಿಮೆ ಶ್ರಮದಿಂದ ಸಿಕ್ಕಿದೆ ಅಂದ್ರೆ ಅರ್ಥ ಕಡಿಮೆ ಫಲವಾ ಅಂತ ಕೇಳಿದ್ರೆ ಅಲ್ಲ. ಅವ್ಯಯಂ ನ ಅಸ್ಯ ಕರ್ಮವತ್ ಫಲತಃ ವ್ಯಯ ಅಸ್ತಿ ಇತಿ ಅವ್ಯಯಂ. ಕರ್ಮದ ಹಾಗೆ ಇದರಲ್ಲಿ ವ್ಯಯ, ನಾಶ ಅನ್ನುವಂಥದ್ದಿಲ್ಲ, ನಾಶರಹಿತವಾದದ್ದು. ಅತಃ ಶ್ರದ್ಧೇಯಂ ಆತ್ಮಜ್ಞಾನಂ. ಆದ್ದರಿಂದ ಆತ್ಮಜ್ಞಾನದ ಬಗ್ಗೆ ಶ್ರದ್ಧೆಯನ್ನು ಹೊಂದಿರಬೇಕು. ಅದರ ಶ್ರೇಷ್ಠತ್ವವನ್ನ ಭಗವಂತ ಬಹಳ ಸುಂದರವಾದ ಶಬ್ದಗಳಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಅನಧಿಕಾರಿ ಲಕ್ಷಣವನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅಶ್ರದ್ಧೆಯನ್ನ ಹೊಂದಿರಬಾರದು. ಅದರ ಬಗ್ಗೆ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.